ಫ್ಯಾಮಿಲಿಗೆಲ್ಲ ಫೋನ್ ಮಾಡಿ ಹೇಳಿದ್ದೆ, ನಾನು ಕನ್ಸೀವ್ ಆಗಿಬಿಟ್ಟಿದ್ದೀನಿ. ಫಸ್ಟ್ ಥಿಂಗ್ ಫ್ರೆಂಡ್ಸ್, ಯಾರೂ ಕೂಡ ಈ ಮಿಸ್ಟೇಕ್ನ ಯಾವುದೇ ಕಾರಣಕ್ಕೂ ಯಾವತ್ತೂ ಮಾಡಬೇಡಿ. ನಾನು ಆ ಟೈಮಲ್ಲಿ ಮಾಡಿದ್ದೆ, ನನಗೆ ಗೊತ್ತಿರಲಿಲ್ಲ, ತಿಳುವಳಿಕೆ ಇರಲಿಲ್ಲ. ಸೊ ಡಾಕ್ಟರ್ ನನಗೆ ಅಡ್ಮಿಟ್ ಮಾಡಬೇಕು, ಒಂದು ವೇಳೆ ಆಪ್ರೇಷನ್ ಮಾಡೋಂಗಿದ್ರೆ ಮಾಡಬೇಕು ಅಂತಂದಾಗ ನಂಗಿದ್ರೂ ಒಂಥರ ಕುಸ್ತಂಗೆ ಆಗಿಬಿಡತ್ತೆ. ಫಸ್ಟ್ ಥಿಂಗ್, ಒಂದು ವೇಳೆ ಹಂಗಾಗಿದ್ರೆ ಮಗು ನಮಗೆ ಸಿಗ್ತಲ್ಲ ಅನ್ನೋ ಥರ. ಎರಡನೇದು, ನಾನು ಅಡ್ಮಿಟ್ ಆಗಿಬಿಟ್ರೆ ನನ್ನ ಮಗ ನನ್ನ ಒಂದು ದಿನಾನೂ ಬಿಟ್ಟಿಲ್ಲ ಫ್ರೆಂಡ್ಸ್. ಇದು ಹಾಸ್ಪಿಟಲ್ಗೆ ದಯವಿಟ್ಟು ಯಾರೂ ಲೇಟಾಗಿ ಹೋಗಬೇಡಿ. ನಂಗೆ ಆ ಟೈಮಲ್ಲಿ ಹಾಸ್ಪಿಟಲ್ಗೆ ಹೋಗಿ ಸಮಸ್ಯೆ ತಂದ್ಕೊಬಿಟ್ಲು ಅನ್ನೋ ಥರ ಸ್ವಲ್ಪ ಬಂತು. ಬಟ್ ಹೇಳಿದವ್ರಿಗೆ ಗೊತ್ತಿರಲ್ಲ ನಮ್ಮ ಸಿಚುಯೇಷನ್ಸ್ ಏನು ಎತ್ತ ಅನ್ನೋ ಅಂಥದ್ದು. ಹೊರಗಿರ್ತಾರೆ, ನನ್ನ ಪರಿಸ್ಥಿತಿ ಒಂದು ಕಡೆ, ಮಗುನ ಬ್ಯಾಲೆನ್ಸ್ ಹೆಂಗೆ ಮಾಡ್ತಾರೆ. ನನಗಂತೂ ತುಂಬಾ ಕಷ್ಟ ಆಯಿತು ಆ ದಿನ. ಪ್ರಪಂಚದಲ್ಲಿ ಸ್ಪೆಷಲಿ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಏನಿದ್ರು ಏನು ಇಲ್ಲದೆ ಹೋದ್ರೂ ಅಥವಾ ಗಂಡು ಮಕ್ಳಿಗೆ ಆಗಲಿ ಒಂದು ರೈಟ್ ಪಾರ್ಟ್ನರ್ ರೈಟ್ ಟೈಮ್ಗೆ ಆಗಬೇಕಾಗತ್ತೆ. ಅವರಂಥ ರೈಟ್ ಪಾರ್ಟ್ನರೇ ಆಗಿದ್ರೂ ಸಹ ಒಂದು ಮುಖ್ಯವಾಗಿ ಬೇಕಾದಂತಹ ಸಂದರ್ಭದಲ್ಲಿ ಆಗಲಿಲ್ಲ ಅಂತಂದರೆ ಅವ್ರು ಒಳ್ಳೆ ಸತಿಪತಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ಸುತ್ತೆ. ನೆಕ್ಸ್ಟ್ ಟಾಸ್ಕ್, ಇವಾಗ ಪ್ರೆಗ್ನೆಂಟ್ ಆಗಿದ್ದೀವಿ ಅಂದ ಕೂಡಲೇ ನಮ್ಮ ನೆಕ್ಸ್ಟ್ ಟಾಸ್ಕೇನೆ ಹಾರ್ಟ್ ಬೀಟ್. ಸೊ ಈ ಟೆನ್ಷನ್ ಒಂದಿತ್ತು. ಬಟ್ ಓಕೆ, ಇನ್ನೇನು ಸಮಸ್ಯೆ ಆಗಲ್ಲ ಅಂತ ನಾನು ಸ್ವಾಮಿ ಕೊರಗಜ್ಜ ಅವ್ರನ್ನ ಬೇಡ್ಕೊಂಡು ತುಂಬ ಧೈರ್ಯವಾಗಿದ್ದೆ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ಧ್ರುವರುಯಾನ. ನಾನು ವರಲಕ್ಷ್ಮಿ ದಾಯ. ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಹಾರೈಕೆ ಮೇಲೆ ಕೂಡ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೆಯದಾಗಿ ನಾವು ಕ್ಯಾಲೆಂಡರ್ ವರ್ಷದ ಮೊಟ್ಟ ಮೊದಲ ಹಬ್ಬ ನಮ್ಮ ಸಂಕ್ರಾಂತಿ, ಸುಗ್ಗಿಯನ್ನು ಆಚರಿಸಿ ನೀವೆಲ್ಲರೂ ಬಂದಿದ್ದೀರಿ. ಸೊ ಎಲ್ರಿಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ವಿಡಿಯೋ ನಾನು ಏನು ಮಾಡ್ತಾ ಇದ್ದೀನಿ, ಈ ಟಾಪಿಕ್ ಬಗ್ಗೆ ನಾನು ಸಂಕ್ರಾಂತಿ ದಿನವೇ ಹೇಳಬೇಕು ಅಥವಾ ಈ ವಿಡಿಯೋನ ಹಾಕಬೇಕು ಅಂದ್ಕೊಂಡಿದ್ದೆ. ಸ್ವಲ್ಪ ಕಾರಣಾಂತರದಿಂದ ಆಗಿರಲಿಲ್ಲ. ಆ್ಯಂಡ್ ಸಾಕಷ್ಟು ದಿನಗಳೇ ಆಗಿಬಿಟ್ಟಿದೆ ನಾನು ಯೂಟ್ಯೂಬಲ್ಲಿ ಇನ್ಆ್ಯಕ್ಟಿವ್ ಆಗಿಬಿಟ್ಟಿದ್ದೆ. ಯಾವುದೇ ಥರ ಆ್ಯಕ್ಟಿವ್ ಆಗಿರಲಿಲ್ಲ, ನಾನು ವಿಡಿಯೋನು ಕೂಡ ಅಪ್ಲೋಡ್ ಮಾಡಿರಲಿಲ್ಲ. ಈ ಕುರಿತಾಗಿ ನನಗೆ ತುಂಬ ಜನ ಮೆಸೇಜ್ ಮಾಡಿದ್ರಿ, ಪರ್ಸ್ನಲಿ ವಿಚಾರಿಸಿದ್ರಿ, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಯಾಕೆ ವಿಡಿಯೋ ಬರ್ತಾಯಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ. ಆ್ಯಂಡ್ ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ DM ಮಾಡಿದ್ರಿ. ಸೊ ಯಾರ್ಯಾರೆಲ್ಲ ಕೇಳಿದ್ರಿ ಎಲ್ರಿಗೂ ಕೂಡ ಅನಂತ ಧನ್ಯವಾದವನ್ನು ಅರ್ಪಿಸ್ತೀನಿ. ಆ ಸಂದರ್ಭದಲ್ಲಿ ನಾನು ಜಸ್ಟ್ ಎಲ್ರಿಗೂ ಆರಾಮಿದ್ದೀನಿ ಅನ್ನೋದು ಬಿಟ್ಟು ಇನ್ಯಾವುದೇ ಅಪ್ಡೇಟನ್ನು ಕೊಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ಸೊ ಅದರ ಕುರಿತಂತೆಯೇ ಅಫಿಷಿಯಲಿ ನಾನು ವಿಷಯ ಏನಿದೆ, ಎಂತಾಯಿತು ಅನ್ನೋದನ್ನೆಲ್ಲ ನಿಮಗೆ ಶೇರ್ ಮಾಡ್ಕೋಬೇಕು ಅಂತಲೇ ಬಂದಿದ್ದೀನಿ. ತಮ್ಮಲ್ಲಿ ನೋಡಿ ಎಲ್ಲರೂ ಸ್ವಲ್ಪ ಸರ್ಪ್ರೈಸ್ ಆಗಿರ್ತೀರಲ್ವ. ಎಸ್, ನಾನು ಕೂಡ ಸರ್ಪ್ರೈಸ್ ಆಗಿದ್ದೆ. ಬಟ್ ಈ ಮಧ್ಯದಲ್ಲಿ ಸ್ವಲ್ಪ ನಮಗೆ ಏನಂತಾರೆ, ಹಾರ್ಟ್ ಬ್ರೇಕ್ ಆಗೋ ಥರ ಒಂದಷ್ಟು ಇನ್ಸಿಡೆಂಟ್ ನಡೀತು. ಅದೆಲ್ಲ ಹೇಳ್ತಾ ವಾಸ್ತವ ಏನು ಅನ್ನೋದನ್ನು ಇವತ್ತು ನಾನು ವಿಡಿಯೋಲಿ ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡೋಣ. ಇನ್ನು ಮುಂದಕ್ಕೆ ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಯಾವ್ಯಾವ ಥರ ಹೋಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿಬಿಡೋಣ ಅಂದ್ಬಿಟ್ಟೇ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಮೊದಲನೇದಾಗಿ ನೀವು ನನ್ನ ಕಡೆಯ ವಿಡಿಯೋವನ್ನು ನೋಡಿರ್ತೀರಿ. ಯಾವುದೋ ಧರ್ಮಸ್ಥಳಕ್ಕೆ ಪಾಪುನ ಕರ್ಕೊಂಡು ಹೋಗಿದ್ದು, ಮುಡಿ ಮಾಡಿಸ್ಕೊಂಡು ಬಂದಿದ್ದು, ಅಮ್ಮ ಬಂದಿದ್ದರು. ಆಮೇಲೆ ನಾವು ಶಾರದಾ ಪೀಠಕ್ಕೆ ಹೋಗಲಿಲ್ಲ, ಸ್ಲೈಡಿಂಗ್ ಭಯದಿಂದ ಮಳೆ ಸ್ವಲ್ಪ ಇತ್ತು ಆ ಟೈಮಲ್ಲಿ ಏನೋ ಕಾರಣಕ್ಕೆ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಆಗಿರಲಿಲ್ಲ ಅಂತ ಹೋಗಿರಲಿಲ್ಲ. ಈ ಸಂದರ್ಭದಲ್ಲಿ ಮೊದಲನೇದಾಗಿ ಡೈರೆಕ್ಟ್ ಟಾಪಿಕ್ಗೆ ಬಂದುಬಿಡ್ತೀನಿ ಫ್ರೆಂಡ್ಸ್. ನನಗೆ ಸುತ್ತಿ ಬಳಸಿ ಎಲ್ಲ ಇರೋ ವಿಷಯ ಹೇಳೋದಕ್ಕೇನಿಲ್ಲ ಅಲ್ವಾ. ಹಾಗಾಗಿ ಏನಂದರೆ, ಈ ಟೈಮಲ್ಲಿ ನಾನು ಈ ವಿಡಿಯೋನೇ ಆಲ್ಮೋಸ್ಟ್ ಒಂದು 3 ವಾರ 4 ವಾರ ಅಥವಾ ಅದೇ 4 ವಾರ ಅಂದರೆ 1 ತಿಂಗಳೇ, ಆ ಡಿಫ್ರೆನ್ಸಲ್ಲೇ ನಾನು ವಿಡಿಯೋನ ಅಪ್ಲೋಡ್ ಮಾಡಿರೋದು. ಅದು ಕೂಡ ತುಂಬ ಹಿಂದೆಯೇ ರೆಕಾರ್ಡ್ ಆಗಿದ್ದಂತಹ ವಿಡಿಯೋ. ಅದು ಕೂಡ ಲೇಟ್ ಆಯಿತು, ಯಾಕೆ ಏನು ಅನ್ನೋದನ್ನು ಇವಾಗ ಹೇಳ್ತಾ ಇದ್ದೀನಿ. ನಾನು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಅಮ್ಮನ ಊರಿಂದ ಕರ್ಸ್ಕೊತೀನಿ. ಅವರು ತುಂಬ ಖುಷಿಯಾಗಿ ಬರ್ತಾರೆ, ಅವ್ರದ್ದೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಬರ್ತಾರೆ. ಇಂಥ ಸಂದರ್ಭದಲ್ಲಿ ನನಗೆ ಪೀರಿಯಡ್ ಡೇಟ್ ಇರುತ್ತೆ. ಆ ಟೈಮಲ್ಲಿ
ಅವರು ಊರಿಂದ ಬರೋದಕ್ಕೂ ಅದೊಂದು ಕೋಇನ್ಸಿಡೆನ್ಸ್ ಥರ, ಅಂದರೆ ಒಂದು 2 ಡೇಸ್ ಡಿಫ್ರೆನ್ಸ್ ಇತ್ತು. ಸ್ವಲ್ಪ ಮ್ಯಾನೇಜ್ ಆಗುತ್ತೇನೋ ಅಂದ್ಕೊಂಡಿದ್ದೆ. ಬಟ್ ಅದೇನಾಗತ್ತೆ, ಹೋಗಬೇಕು ಅಂತ ಎಲ್ಲರಿಗೂ ಒಂದು ಸಮಯ ಕೂಡಿ ಬರಬೇಕಲ್ಲ. ಇವಾಗ ಧ್ರುವನ್ಗೆ ರಜಾ ನೋಡ್ಕೋಬೇಕು, ಅಥವಾ ನಮ್ಮಮ್ಮ ಊರಿಂದ ಬಂದಿದ್ದು, ಇದೆಲ್ಲ ವ್ಯವಸ್ಥೆ ನೋಡ್ಕೊಂಡು ಹೋಗಬೇಕಾಗತ್ತೆ. ಸ್ವಲ್ಪ ಹಿಂದೆ ಮುಂದೆ ಹೋಗೋದು ಅಂದರೆ ಅವರು ರಿಟರ್ನ್ ಹೋಗಬೇಕಾಗತ್ತೆ, ಅಥವಾ ಧ್ರುವನ್ಗೆ ರಜದಲ್ಲಿ ವ್ಯತ್ಯಾಸ ಆಗ್ಬೋದು. ಈ ಎಲ್ಲ ಕಾರಣದಿಂದಾಗಿ ನಮ್ಮಮ್ಮ ಬರ್ತಾರೆ, ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಇರತ್ತೆ. ನನಗೆ ಹೋಗೋ ಹಿಂದಿನ ದಿನ ಪೀರಿಯಡ್ ಇರುತ್ತೆ. ಒಂದು ವೇಳೆ ಹಂಗಾಗ್ಬಿಟ್ಟಿದ್ರೆ ನಾನು ಕ್ಯಾನ್ಸಲ್ ಮಾಡ್ಕೊಂಬಿಡೋಣ ಅಂತ ಪ್ರಿಪೇರ್ಡ್ ಇದ್ದೆ. ಬಟ್ ಆಗಿಲ್ಲ. ಬಟ್ ನಾಳೆ ಹೋಗಬೇಕು ಅಂತ ಅಂದಾಗ ಒಂದು ವೇಳೆ ಹೋಗೋ ಟೈಮಲ್ಲಿ ಆಗಿಬಿಟ್ರೆ ಹೆಂಗೆ ಏನು ಅನ್ನೋ ಭಯ ಆತಂಕ ಖಂಡಿತ ಇತ್ತು. ಕೆಲವೊಂದನ್ನು ನಾವು ಪ್ರಶ್ನೆ ಮಾಡಬಾರ್ದು. ಹಾಗಾಗಿ ಏನು ನಾವು ಅವಾಗಿಂದ ಆಚರಿಸ್ಕೊಂಡು ಬಂದಿರೋದಿದೆಯೋ ಅದಕ್ಕೆಲ್ಲ ನಾನು ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ಸೈಂಟಿಫಿಕ್ ವೇಲಿ ನೋಡಿದ್ರೂ ಕೂಡ ಎಲ್ಲದಕ್ಕೂ ಒಂದೊಂದು ರೀಸನ್ ಅಂತ ಇರುತ್ತೆ. ಹಾಗಾಗಿನೇ ಬಟ್ ನಮ್ಮಮ್ಮ ಬಂದಿದ್ದಾರೆ ಅಷ್ಟು ಆಸೆಯಿಂದ. ನನಗೋಸ್ಕರ ಅವ್ರ ಕೆಲಸ ಎಲ್ಲ ಬಿಟ್ಟು ಬರ್ತಾರೆ ಯಾವಾಗಲೂ ಇಂಥ ಸಂದರ್ಭ ಅಂತ ಅಂದಾಗ ಅವ್ರು ಹೋಗಬೇಕು ಅನ್ನೋದು ನಿರಾಶೆ ಆಗ್ಬಿಡತ್ತಲ್ಲ ಅನ್ನೋ ಕಾರಣಕ್ಕೆ ನಾನು ಏನು ಮಾಡ್ತೀನಿ, ದಯವಿಟ್ಟು ಈ ಥರ ಮಿಸ್ಟೇಕ್ನ ಸಮ್ಟೈಮ್ಸ್ ಆಗುತ್ತೆ. ಇದು ಏನಂತಾರೆ ಅನ್ನೋಯಿಂಗ್ಲಿ, ಅಂದರೆ ಗೊತ್ತಿಲ್ಲದೇನೆ ನಮಗೆ ಒಂದು ಊಹೆನೇ ಇಲ್ಲದೆ ಆಗುವಂಥ ತಪ್ಪುಗಳದು, ಎಡವಟ್ಟುಗಳು. ಬೈ ಮಿಸ್ ಆಗಾದರೆ ಏನೂ ಮಾಡೋಕ್ಕಾಗಲ್ಲ. ನನ್ನ ಕೇಸಲ್ಲಿ ಹಾಗೆ ಆಯಿತು. ಬಟ್ ಯೂಶ್ವಲಿ ನಾನು ಎಲ್ರಿಗೂ ಈ ಮೆನ್ಸ್ಟ್ರೇಷನ್ ಬಗ್ಗೆ ಆಗಿರ್ಬೋದು ಅಥವಾ ಪೀರಿಯಡ್ಸ್ಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ನಾನು ತುಂಬ ಅದ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ. ಮತ್ತು ಆ ವಿಚಾರವಾಗಿ ನಾನು ಯಾರೇ ಏನೇ ಹೇಳಿದ್ರು ಕೂಡ ಸ್ವಲ್ಪ ಸ್ವಂತ ಬುದ್ಧಿನೇ ಜಾಸ್ತಿ ಉಪಯೋಗಿಸ್ತೀನಿ. ಫಾರ್ ಎಕ್ಸಾಂಪಲ್, ಪೀರಿಯಡ್ಸ್ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಬರುತ್ತೆ ಅನ್ನೋದಕ್ಕೋಸ್ಕರ ಯಾರಾದರೂ ಪಿಲ್ಸ್ ತೊಗೊಂಡ್ರೆ ಏನಾಗಲ್ಲ ಅಂತ ಅಂದ್ರೂ ನಾನು ಕೇಳ್ತೀನಿ. ಬಟ್ ನಾನು ಅಷ್ಟು ಯಾರಿಗೂ ರೆಕಮೆಂಡ್ ಮಾಡಲ್ಲ. ಪ್ಲಸ್ ನಾನು ಕೂಡ ನಾನು ಹಾಸ್ಟೆಲ್ ಟೈಮಲ್ಲಿ ನಂಗೆ ತುಂಬ ಪೀರಿಯಡ್ಸ್ ಪೇಯ್ನ್ ಬರ್ತಾಯಿತ್ತು. ಆ ಟೈಮಲ್ಲಿ ಯಾವಾಗಲೂ ಅಪರೂಪಕ್ಕೆ ತೊಗೊಬಿಡ್ತಿದೆ. ಬಟ್ ಆ ಟೈಮ್ಗೆ ಅದಷ್ಟೇ. ಅದರಿಂದ ಏನಂದರೆ ಬ್ಲೀಡಿಂಗಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ಸ್ಟಾಪ್ ಆಗುತ್ತೆ, ಅದರಿಂದ ಪೇಯ್ನ್ ಇರಲ್ಲ, ಹಾಗೆ ಹಿಂಗೆ ಅನ್ನೋದು ಸ್ವಲ್ಪ ಏನೇನೋ ಇದೆ. ಅದ್ರ ಬಗ್ಗೆ ನನಗೆ ಸೈಂಟಿಫಿಕ್ ರೀಸನ್ ಗೊತ್ತಿಲ್ಲ. ಬಟ್ ಆದರೂ ಪೇಯ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವು ಪಿಲ್ಸ್ನ ಕೊಟ್ಟು ಸ್ಟಾಪ್ ಮಾಡೋದನ್ನು ನಾನು ಅಷ್ಟು ರೆಕಮೆಂಡ್ ಮಾಡಲ್ಲ. ಸಮ್ಟೈಮ್ಸ್ ಓಕೆ, ಬಟ್ ರಿಪೀಟೆಡ್ಲಿ ಖಂಡಿತವಾಗ್ಲೂ ಒಳ್ಳೆಯದಲ್ಲ ಅನ್ನೋದನ್ನ ನಾನು ಬಿಲೀವ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ಪೀರಿಯಡ್ಸ್ನ ಸ್ಕಿಪ್ ಮಾಡೋದು, ಇದು ನಮ್ಮ ಹೆಣ್ಮಕ್ಳಿಗೆ ಹೆಂಗೆ ಅಂದರೆ, ಒಂದು ಹಬ್ಬ ಇದೆ, ಫ್ಯಾಮಿಲಿ ಏನಾದ್ರು ಅಂತಾರೆ ಈ ಟೈಮಲ್ಲಿ ಆಗಿಬಿಟ್ಲ, ಒಂದು ಪೋಸ್ಟ್ಪೋನ್ ಟ್ಯಾಬ್ಲೆಟ್ ತೊಗೊಳ್ಳೋದು, ಅಥವಾ ಒಂದು ಏನೇ ಒಂದು ಇದಾದ್ರೂ ಹೆಣ್ಮಕ್ಳು ದೂಷಿಸ್ಕೊಬಿಡ್ತೀವಿ ಅನ್ನೋ ಕಾರಣಕ್ಕೆ ಪೋಸ್ಟ್ಪೋನ್ ಟ್ಯಾಬ್ಲೆಟನ್ನು ತೊಗೊತಾರೆ. ನಾನು ಇದನ್ನೆಲ್ಲ ತುಂಬಾ ಅವಾಯ್ಡ್ ಮಾಡುವಂಥ ಕ್ಯಾರೆಕ್ಟರ್ ನಂದು. ಅಂಥದ್ರಲ್ಲಿ ಅಮ್ಮ ಬಂದುಬಿಟ್ಟಿದ್ದಾರೆ. ಅನಿವಾರ್ಯವಾಗಿ ಒಂದು ತೊಗೊಂಡ್ರೆ ಎಫೆಕ್ಟ್ ಆಗುತ್ತಾ ಅಂತ ಸಾಕಷ್ಟು ಯೋಚನೆ ಮಾಡಿ ಆಯಿತು ಅಂದ್ಬಿಟ್ಟು ಒಂದು ಸ್ಕಿಪ್ ಆದ್ರೂ 1 or 2 ಡೇಸ್ ಆಗುತ್ತೆ ಅಲ್ವಾ, ಹೋಗಿ ಬರೋದಕ್ಕೆ ಸುಲಭ ಆಗಿಬಿಡಲಿ ಅನ್ನೋ ಕಾರಣಕ್ಕೆ ನಾನು ಒಂದೇ ಒಂದು ಪೋಸ್ಟ್ಪೋನ್ ಟ್ಯಾಬ್ಲೆಟನ್ನು ತೊಗೊತೀನಿ ಫ್ರೆಂಡ್ಸ್. ಇಲ್ಲಿಂದ ಬಂತು ಕೆಲಸ. ಸೊ ಆಯಿತು, ನಾವು ಧರ್ಮಸ್ಥಳಕ್ಕೆಲ್ಲ ಹೋಗಿ ಬಂದ್ವಿ, ಮುಗೀತು. ಅಮ್ಮ ಅದಾದಮೇಲೆ 1-2 ದಿನ ಇದ್ದರು. ಮಗುಗೆ ತುಂಬ ತಿಂಡಿ ಮಾಡಿಕೊಟ್ಟಿದ್ದಾರೆ, ಅದರದ್ದು ಕೂಡ ವೀಡಿಯೋಸ್ ಇದೆ. ಮನೇಲೆ ಮಕ್ಕಳು, ನಾನಿವಾಗ ಪಾಪಗೆ ಹೊರಗಡೆ ತಿಂಡಿನ ಅಷ್ಟು ಪ್ರಿಫರ್ ಮಾಡ್ತಿಲ್ಲ, ಆದಷ್ಟು ಕಮ್ಮಿ ಮಾಡಿದ್ದೀನಿ. ಹಾಗಾಗಿ ಅವ್ನು ತುಂಬ ಕುರುಕಲು ಕೇಳ್ತಾನೆ ಅನ್ನೋದನ್ನೆಲ್ಲ ಮನೇಲೇ ಮಾಡಿಸಿ ಇಟ್ಕೊಂಡಿರ್ತೀನಿ. ಅದನ್ನು ಅಮ್ಮ ಸುಮಾರು 4-5 ಥರ ಅಡುಗೆ ಎಲ್ಲ ಒಂದು ಸತಿ ಮಾಡಿಕೊಟ್ಟು ಹೋದರು. ಅದೆಲ್ಲ ವೀಡಿಯೋ ಇದೆ, ನಾನೇನು ಅಪ್ಲೋಡ್ ಮಾಡಬೇಕು, ನಿಧಾನಕ್ಕೆ ಮಾಡ್ತೀನಿ. ಸೊ ಹೀಗೆ 1-2 ದಿನ ಇದ್ದು ಅವರು ಊರಿಗೆ ಹೋಗ್ತಾರೆ. ಹೋಗಾದಮೇಲೆ 3 ಡೇಸ್ ಆಯಿತು, 4 ಡೇಸ್ ಆಯಿತು, ನನಗೆ ಪೀರಿಯಡ್ಸ್ ಬರಲ್ಲ. ಮತ್ತು ಯಾಕೆ ಅನ್ನೋದು ಸಹಜವಾಗಿ ನನಗೆ ತಲೆಯಲ್ಲಿ ಒಂದು ಹುಳ ಬಿಟ್ಕೊಂಡೆ ನಾನು. ಯಾಕೆ ಹಿಂಗಾಗಿರ್ಬೋದು, ನಂಗೆ 1 or 2 ಡೇಸ್ ಕರೆಕ್ಟ್ ಸೈಕಲ್ ಇದೆ ನಂದು ಮುಂಚೆಯಿಂದನೂ. ಕೇವಲ 1 ಅಥವಾ 2 ದಿನದ ವ್ಯತ್ಯಾಸ, ಮ್ಯಾಕ್ಸಿಮಮ್ ಅಂದರೆ ಯಾವಾಗಲೂ ಅಪರೂಪದಲ್ಲಿ ಒಂದು 5 ದಿನ ವ್ಯತ್ಯಾಸ ಆಗಿದ್ದು, ತುಂಬ ರೇರಲ್ಲಿ ರೇರ್. ಆ ಮಂತಲ್ಲಿ ನಾನು ಸ್ವಲ್ಪ ಹಿಸ್ಟ್ರಿ ಚೆಕ್ ಮಾಡಿದ್ರೆ ಸ್ವಲ್ಪ ಊಟದ ವಿಚಾರದಲ್ಲಿ ವ್ಯತ್ಯಾಸ ಆಗಿರುತ್ತೆ, ಅಥವಾ ಟ್ರಾವೆಲಿಂಗ್ ಈ ಥರದ್ದೆಲ್ಲ ಸ್ವಲ್ಪ ಏನಾದರೂ ಕಂಡೀಷನ್ಸ್ ಇರುತ್ತೆ. ಬಿಟ್ಟರೆ ಯೂಶ್ವಲಿ 2 ದಿನದ ವ್ಯತ್ಯಾಸದಲ್ಲೇ ಆಗಿಬಿಡ್ತಿದೆ. ಬಟ್ ಮಾತ್ರ ತೊಗೊಂಡಿರೋ ಕಾರಣಕ್ಕೆ ಒಂದು 2 ಡೇಸ್ ಇನ್ನೂ ಸ್ಕಿಪ್ ಆಗಿದೆ ಮುಂದಕ್ಕೆ ಅಂದ್ಕೊಂಡ್ರೆ ಓಕೆ, ಅದು ಕೂಡ ಒಂದು 48 ಗಂಟೆ ಅಂತಲೇ ಭಾವಿಸ್ಕೋಬೋದು, 2 ದಿನ ಅಂತ ಅನ್ಕೋಬೋದು. ಆಲ್ಮೋಸ್ಟ್ 5-6 ದಿನ ಆಗ್ತಾ ಬರ್ತಿದೆ, ಇನ್ನೂ ಆಗಿಲ್ಲ ಅಂದಾಗ ನನ್ನ ತಲೆಗೆ ಒಂದು ಹುಳ ಫಸ್ಟ್ ಬರೋದೆ ಆರೋಗ್ಯ ಚಿಂತೆ. ಯಾಕೆ ಅಂದರೆ ದಾಂಪತ್ಯದಲ್ಲಿ ನಾವು ಯಾವಾಗ ಹುಷಾರಾಗಿದ್ದೀವಿ ಅಂತ ಒಂದು ಇರುತ್ತಲ್ಲ ಒಂದು ಥಾಟ್, ಆ ಟೈಮಲ್ಲಿ ಯೂಶಲಿ ಪ್ರೆಗ್ನೆಂಟ್ ಅನ್ನೋ ಕ್ವೆಶ್ಚನ್ ಮಾರ್ಕ್ ಸ್ವಲ್ಪ ಡೌಟ್ಫುಲ್. ಹೀಗಿದ್ದಾಗ ನಾವು ಕೂಡ ಏನಂದರೆ, ನಾನು ಹೇಳಿದೆ ನಿಮಗೆ, ಒಂದು ಪೀರಿಯಡ್ಸ್ಗೆ ಸಂಬಂಧಪಟ್ಟಂಗೆ ನಾನು ಮಾತ್ರೆಗಳನ್ನ ಅವಾಯ್ಡ್ ಮಾಡುವಂಥವಳು.
ದಾಂಪತ್ಯದಲ್ಲಿ ಯಾವತ್ತೂ ಕೂಡ ನಾನು ಯಾವುದೇ ಥರ ಪಿಲ್ಸ್ನ ಯಾವುದೇ ಕಾರಣಕ್ಕೂ ಯಾವತ್ತೂ ಬಳಸ್ತಾಳಲ್ಲ. ನಮ್ಮದು ಏನಂದರೆ ಯೂಶ್ವಲಿ ಕ್ಯಾಲೆಂಡರ್ ಸಿಸ್ಟಮ್ ಏನಿರುತ್ತೆ ಅದನ್ನೇ ಫಾಲೋ ಅಪ್ ಮಾಡ್ಕೊಂಡು ಬಂದಿರೋದ್ರಿಂದ, ಅದರಲ್ಲೂ ಹೆಚ್ಚಾಗಿ ನನ್ನ ಪೀರಿಯಡ್ ಸೈಕಲ್ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದ್ದಿದ್ದರಿಂದ ಅದನ್ನೇ ಮುಂದುವರ್ಸ್ಕೊಂಡು ಬಂದಿದ್ದು. ಸೊ ಇಂಥ ಸಂದರ್ಭದಲ್ಲಿ ಓಕೆ ನಾನು ಪ್ರೆಗ್ನೆಂಟ್ ಆಗಿರ್ಬೋದಾ ಅನ್ನೋದು ಸ್ವಲ್ಪ ಕ್ವೆಶ್ಚನ್ ಮಾರ್ಕೇನೆ. ಆದರೆ ಇವಾಗ ನಾವೊಂದು ಹೆಣ್ಮಕ್ಳಿಗೆ ಹಂತವಾಗಲೂ ಕೂಡ ಹಾರ್ಮೋನಲ್ ಚೇಂಜಸ್ ಅನ್ನೋದು ಆಗ್ತಾನೆ ಇರುತ್ತೆ. ದೈಹಿಕವಾಗಿ ಸಾಕಷ್ಟು ಬದಲಾವಣೆ ಒಂದೊಂದು ಹಂತದಲ್ಲೂ ಕೂಡ ನಾವು ಪಡ್ಕೊತಾನೆ ಇರ್ತೀವಿ. ಅಫ್ಕೋರ್ಸ್ ಗಂಡು ಮಕ್ಳಿಗೂ ಆಗುತ್ತೆ, ಬಟ್ ಸೈಕ್ಲಿಂಗ್ ಇರೋದ್ರಿಂದ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿನೇ ವ್ಯತ್ಯಾಸ, ಮೂಡ್ ಸ್ವಿಂಗ್ಸ್ ಆಗ್ಬೋದು ಅಥವಾ ದೇಹದಲ್ಲಿ ಆರೋಗ್ಯದ ಬದಲಾವಣೆಗಳು ಆಗೋದಂತೂ ಸಹಜ. ಹೀಗಿರಬೇಕಾದ್ರೆ ನಾನಿವಾಗ 30 ಇದ್ದೀನಿ. ಇಂಥ ಸಂದರ್ಭದಲ್ಲಿ ನನಗೆ ಏನಾದರೂ ಬದಲಾವಣೆ ಆಗಿದೆಯಾ ದೇಹದಲ್ಲಿ, ಅಥವಾ ಇವಾಗ ಗೊತ್ತಲ್ಲ ನಿಮ್ಗೆ ಈ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಥೈರಾಯ್ಡ್, PCOD, PCOS ಈ ಥರ ಸಮಸ್ಯೆಗಳು ಸಹಜ ಅಂದರೆ ಸಹಜ ಆಗಿಬಿಟ್ಟಿದೆ ನಮ್ಮ ಜೀವನಾನುಕ್ರಮದಿಂದ. ಗಾಡ್ ಗ್ರೇಸ್ ಟಚ್ವುಡ್ ಈವರೆಗೂ ನನಗೆ ಯಾವ ಥರ ಯಾವುದೇ ಸಮಸ್ಯೆ ಇಲ್ಲ, ಮುಂದಕ್ಕೂ ಬರೋದು ಬೇಡ. ಆದರೆ ಒಂದು 30 ದಾಟ್ತಾ ಇದ್ದೀವಿ ಅಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಸ್ವಲ್ಪ ಅನುಮಾನಗಳು ಬರುತ್ತೆ. ನನಗನ್ನಿಸ್ತು ಓಕೆ ಏನಾದರೂ ವ್ಯತ್ಯಾಸ ಆಗಿದೆಯಾ, ಒಂದ್ಸಲ ಹಾಸ್ಪಿಟಲ್ಗೆ ಹೋಗೋದು ಒಳ್ಳೆಯದು ಅಂತ ನಾನು ಯೋಚನೆ ಮಾಡ್ತೀನಿ. ಅದಕ್ಕೂ ಮುಂಚೆ ಬೀಯಿಂಗ್ ಎ ಮ್ಯಾರಿಡ್ ವುಮೆನ್, ನಾನು ಮದುವೆ ಆಗಿರೋವಂಥವಳು, ಒಂದು ಸಣ್ಣ ಕಲ್ಪನೆ ನಮಗೆ ಇರಬೇಕು ಯಾವಾಗಲೂ. ಇವಾಗ ಹಾಸ್ಪಿಟಲ್ಗೆ ಈ ಥರ ಹೋಗ್ತೀವಿ ಅಂದಾಗ ಒಂದು UPT ಟೆಸ್ಟ್ನ ಮಾಡ್ಕೊಳ್ಳೋದು ಅಥವಾ ಪ್ರೆಗ್ನೆನ್ಸಿ ಟೆಸ್ಟ್ನ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತ ಅನಿಸುತ್ತೆ. ಅದು ನಿಜ ಕೂಡ ಹೌದು. ಹೀಗಿರಬೇಕಾದ್ರೆ ನಾನೇನು ಮಾಡ್ತೀನಿ, ಆಲ್ರೆಡಿ ನಮ್ಮ ಮನೇಲಿ ಒಂದು ಕಿಟ್ ಇತ್ತು. ಯಾಕೆ ಅಂದರೆ ಈ ಮಾರ್ಚಿಗೆ ನನ್ನ ಮಗನಿಗೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ನಾವು ಅಲ್ಲಿಂದ ಸೆಕೆಂಡ್ ಬೇಬಿ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಖಂಡಿತವಾಗಂತೂ 3 ವರ್ಷ ಕಳೆದ್ಮೇಲೆ, ಯಾಕಂದರೆ ನನಗೂ ಏಜ್ ಆಗ್ತಾ ಬರ್ತಿದ್ದಂಗೆ ನಮ್ಮ ದೈಹಿಕ ಮಟ್ಟ ತುಂಬ ಚೆನ್ನಾಗಿರೋ ಟೈಮಲ್ಲಿ ಹೆಲ್ದಿ ಬೇಬಿ ಬೇಕು ಅಂದರೆ ನಮ್ಗೆ ಅದು ತಲೆಯಲ್ಲಿ ಇರಬೇಕಾಗತ್ತೆ. ಸೊ ನಾವು ಡಿಸೈಡೆಡ್ ಇದ್ವಿ. ಇಂಥ ಸಂದರ್ಭದಲ್ಲೇ ಕಿಟ್ ಅನ್ನೋದು ಮನೇಲಿ ಆಲ್ರೆಡಿ ಇತ್ತು. ಹಾಗಿದ್ದಾಗ ನನಗೆ ವೆಯ್ಟ್ ಮಾಡೋಕ್ಕಾಗಲ್ಲ, ಅದು ತಲೆಗೆ ಬಂದಿಟ್ಟಿಗೆ ಇಲ್ಲ UPT ಟೆಸ್ಟ್ ಮಾಡ್ಕೋಬೇಕು ಅಂತ ತಲೆಗೆ ಬಂದಿಟ್ಟಿಗೆ ನಾನು ಅರ್ಲಿ ಮಾರ್ನಿಂಗ್ ಟೆಸ್ಟ್ ಅಂತೆಲ್ಲ ವೆಯ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಆವತ್ತು ಒಂದಿನ ಧ್ರುವನ್ಗೂ ವೀಕ್ಲಿ ಆಫ್ ಇತ್ತು ಅನ್ಸುತ್ತೆ, ಅವರು ಮನೇಲಿದ್ದರು. ನನಗೆ ಇಲ್ಲ ನೋಡ್ಬಿಡ್ಬೇಕು ಅಂತ ಟೆನ್ಷನ್ನು. ಸೊ ಹೋಗ್ಬಿಟ್ಟು ನಾನು ಕಿಟ್ಟಲ್ಲಿ ಮಧ್ಯಾಹ್ನನೇ ಅನಿಸುತ್ತೆ ಹೋಗಿ ಚೆಕ್ ಮಾಡಿಬಿಡ್ತೀನಿ. ಚೆಕ್ ಮಾಡಿದಾಗ ನನಗೆ ಒಂದು ಈ ಮೂಮೆಂಟ್ ಇದೆಯಲ್ಲ ಫ್ರೆಂಡ್ಸ್, ಪ್ರತಿ ಹೆಣ್ಮಕ್ಳು ಮೇ ಬಿ ಮದುವೆ ಆಗಿರೋರೆಲ್ಲ ರಿಲೇಟ್ ಆಗ್ತೀರಾ. ಫೇಂಟ್ ಲೈನ್ ಬಂತು, ತುಂಬ ಫೇಂಟ್ ಅಂದರೆ ತುಂಬ ಡಾರ್ಕ್. ಮಾಮೂಲಿ ಫಸ್ಟು ಬಂದಿತ್ತು, ಇನ್ನೊಂದರಲ್ಲಿ ತುಂಬಾ ಫೇಂಟ್ ಅಂದರೆ ಅದು ಕಂಡ್ರೂ ಕಾಣದೇ ಇರೋ ಥರ ಬಂತು. ಬಟ್ ಹೌದಾ ಇರ್ಬೋದಾ, ಓಕೆ ಆಗಿದೆ ಏನು ಅಂತ ಮತ್ತೆ ತಲೆ ಓಡ್ತಾ ಇಲ್ಲ ನನಗೆ. ಪಾಸಿಟಿವ್ ಬಂದುಬಿಟ್ಟಿದೆಯಾ, ಓಕೆ ಖುಷಿ ಪಡೋಣ. ಮಾರ್ಚ್ಗೆ ಅಂದ್ಕೊಂಡಿದ್ವಿ, ಸ್ವಲ್ಪ ಬೇಗನೆ ಆಗಿಬಿಟ್ಟಿದೆ. ಇರಲಿ, ಬಟ್ ಹೇಗೆ ಮಿಸ್ ಆಗೋಕ್ಕೆ ಸಾಧ್ಯ ಆಯಿತು ಅಂತೆಲ್ಲ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಇತ್ತು. ಹೇಳಿದ್ನಲ್ಲ ಇವಾಗ ಒಂದು 30 ಕ್ರಾಸ್ ಆಗ್ತಾ ಇದ್ದೀವಿ ಅಂತ ಅಂತಿದ್ದಂಗೆ ನಮಗೆ ಪೀರಿಯಡ್ಸಲ್ಲಿ ಸೈಕಲಲ್ಲಿ ಡಿಫ್ರೆನ್ಸ್ ಆಗ್ಬೋದು ಅಥವಾ ಓವಲೇಷನಲ್ಲಿ ಡೇ ಡಿಫ್ರೆನ್ಸ್ ಆಗ್ಬೋದು. ಸೊ ಹೀಗಾಗಿ ಏನೋ ವ್ಯತ್ಯಾಸ ಆಗಿ ನನಗೆ ನಾನು ಕನ್ಸೀವ್ ಆಗಿದ್ದೀನಿ ಅನ್ನೋದು ಗೊತ್ತಾಯಿತು. ಓಕೆ, ಗೊತ್ತಾದಮೇಲೆ ಈ ಸರ್ತಿ ನಾನು ಡಿಸೈಡ್ ಮಾಡಿದ್ದು, ಲಾಸ್ಟ್ ಟೈಮ್ ನಾನು ಏನು ಮಾಡಿದ್ದೆ ಅಂದರೆ ಚೆಕ್ ಮಾಡ್ಕೊಂಡಿದ್ದೆ, ಸ್ವಲ್ಪ ಲೇಟಾಗಿ ಚೆಕ್ ಮಾಡ್ಕೊಂಡಿದ್ದೆ ಅವಾಗ, ಯಾಕಂದರೆ ಊರಲ್ಲಿದ್ದೆ, ಬಂದಿದ್ದೆಲ್ಲ ಲೇಟ್ ಆಯಿತು. ಲಾಸ್ಟ್ ಟೈಮ್ ನೋಡಿಕೊಂಡಾಗ ನನ್ನ ಮಗನಿಗೆ 1.5 ತಿಂಗಳಾಗಿತ್ತು. ಸೊ ಈ ಟೈಮಲ್ಲಿ ಚೆಕ್ ಮಾಡಿಕೊಂಡಾಗ ಒಂದು ಫೇಂಟ್ ಲೈನ್, ಅಂದರೆ ಕಂಡ್ರು ಕಾಣದೇ ಇರೋ ಥರ ಒಂದು ಲೈನ್ ಕಂಡಿತ್ತು. ನನ್ನ ಮಗನಿಗೆ ಹೆಂಗೆ ಬಂದಿತ್ತು ಅಂದರೆ ಫುಲ್ ಡಾರ್ಕಾಗಿ ಬಂದಿತ್ತು. ಬಟ್ ನಾನು ಆವಾಗ ಆಲ್ಮೋಸ್ಟ್ 1.5 ತಿಂಗಳಾದ್ಮೇಲೆ ನೋಡ್ಕೊಂಡಿದ್ದೆ. ಈ ಸತಿ ಹಿಂಗೆ ಬಂದಾಗ ನಂಗೆ ಒಂಥರ ಕನ್ಫ್ಯೂಷನ್ಸ್, ಯಾಕಂದರೆ ಇದ್ರ ಬಗ್ಗೆ ನಾನು ಯಾವತ್ತೂ ತಿಳ್ಕೊಂಡಿರಲಿಲ್ಲ. ಲೈನ್ ಬಂದರೆ ಪಾಸಿಟಿವ್ ಓಕೆ, ಬಟ್ ಫೇಂಟ್ ಲೈನ್ ಏನು, ಡಾರ್ಕ್ ಲೈನ್, ಇದ್ರ ಬಗ್ಗೆ ಎಲ್ಲ ನಂಗೆ ಅಷ್ಟು ನಾನು ಡೀಪಾಗಿ ಹೋಗಿರಲಿಲ್ಲ, ಯಾಕಂದರೆ ಅಂಥ ಸಂದರ್ಭ ಯಾವತ್ತೂ ಬಂದೇ ಇದ್ದದ್ರಿಂದ. ಸೊ ಒಂದು ಕನ್ಫರ್ಮ್ ಆಗಿಬಿಡುತ್ತಲ್ವ, ಇಂಥ ಟೈಮಲ್ಲಿ ಹಾಸ್ಪಿಟಲ್ಗೆ ಹೋಗಬೇಕು ಅಂತೆಲ್ಲ ಅಂದ್ಕೊಂಡು ಫೇಂಟ್ ಲೈನ್ ಯಾವ ಥರ ಇತ್ತು ಅಂತ ತೋರಿಸ್ಬಿಡ್ತೀನಿ ನೋಡಿ. ನೋಡಿ ಈ ಥರ ತುಂಬಾ ಕಂಡ್ರು ಕಾಣದೇ ಇರೋ ಥರ ಬಂತು. ಬಟ್ ಇವಾಗ ಸ್ವಲ್ಪ ತುಂಬ ದಿನ ಆಗಿರೋದ್ರಿಂದ ಸ್ವಲ್ಪ ಡಾರ್ಕಾಗಿ ಅನ್ನಿಸ್ತಿದೆ ನಿಮಗೆ. ನನಗೆ ಆ ಟೈಮಲ್ಲಿ ನೋಡ್ಕೊಂಡಾಗಂತೂ ಏನೂ ಕಾಣ್ತಾನೆ ಇಲ್ಲ, ಹೆಂಗೆ ಅನ್ನೋ ಥರನೂ ಕನ್ಫ್ಯೂಷನಲ್ಲಿದ್ದೆ. ಓಕೆ,
ಆಯಿತು ಎನಿವೇಸ್ ಆಗಿದ್ದೀನಿ, ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಡಿಸೈಡ್ ಆಗ್ತೀವಿ. ಅದಕ್ಕೂ ಮುಂಚೆ ಈ ಬಾರಿ ಒಂದೊಂದು ತಲೆಯಲ್ಲಿತ್ತು. ಲಾಸ್ಟ್ ಟೈಮ್ ನಾನು ಏನು ಮಾಡಿದ್ದೆ ಅಂತಂದರೆ 1.5 ತಿಂಗಳು ದಾಟಿ ನಾನು ನೋಡಿದ್ದೆ ಆಲ್ಮೋಸ್ಟು ನನ್ನ ಡೇಸ್ ಕೌಂಟ್ ಪ್ರಕಾರ. ಬಟ್ ಅವಾಗ ನಾನು ಏನು ಮಾಡಿದ್ದೆ ಅಂದರೆ ಫ್ಯಾಮಿಲಿಗೆಲ್ಲ ಫೋನ್ ಮಾಡಿ ಹೇಳಿದ್ದೆ, ನಾನು ಕನ್ಸೀವ್ ಆಗಿಬಿಟ್ಟಿದ್ದೀನಿ. ಫಸ್ಟ್ ಥಿಂಗ್ ಫ್ರೆಂಡ್ಸ್, ಯಾರೂ ಕೂಡ ಈ ಮಿಸ್ಟೇಕ್ನ ಯಾವುದೇ ಕಾರಣಕ್ಕೂ ಯಾವತ್ತೂ ಮಾಡಬೇಡಿ. ನಾನು ಆ ಟೈಮಲ್ಲಿ ಮಾಡಿದ್ದೆ, ನನಗೆ ಗೊತ್ತಿರಲಿಲ್ಲ, ತಿಳುವಳಿಕೆ ಇರಲಿಲ್ಲ. ಬಟ್ ಗಾಡ್ ಗ್ರೇಸ್ ನನಗೆ ತುಂಬ ಒಳ್ಳೆ ಆರೋಗ್ಯವಂತ ಮುದ್ದಾದ ಮಗ ಹುಟ್ಟಿದ. ಎಲ್ಲೂ ಒಂದು ಸಣ್ಣ ಸಮಸ್ಯೆನೂ ಕೂಡ ನನ್ನ ದೈಹಿಕ ಮಟ್ಟದಲ್ಲಾಗಲಿ ನನ್ನ ಮಗನ ಆರೋಗ್ಯದಲ್ಲಾಗಲಿ ಯಾವುದೇ ವ್ಯತ್ಯಾಸನೂ ಬರದೆ ತುಂಬ ಒಳ್ಳೆ ಮಗುನ ನಮಗೆ ದೇವರು ಕೊಟ್ಟರು. ಸೊ ಹೀಗಿದ್ದಾಗ ಸರಿ. ಒಂದು ವೇಳೆ ನಾವು ತುಂಬ ಅರ್ಲಿ ಡೇಸಲ್ಲಿ ನಾವು ಶೇರ್ ಮಾಡ್ಕೊಳ್ಳೋದು ಅಷ್ಟು ಸೇಫ್ ಅಲ್ಲ, ಯಾಕಂದರೆ ಏನಾಗುತ್ತೆ ಅಂತಲೇ ನಮಗೆ ಗೊತ್ತಿರಲ್ಲ. ಹೀಗಿರುವಾಗ ನಾವು ಆ ಖುಷಿನ ಸ್ವಲ್ಪ ನಿಧಾನಕ್ಕೆ ಆ ಟೈಮಲ್ಲಿ ನಾವು ಸೆಲೆಬ್ರೇಟ್ ಮಾಡಿ ನಮ್ಮವ್ರ ಜೊತೆ ಸ್ವಲ್ಪ ನಿಧಾನಕ್ಕೆ ಸೆಲೆಬ್ರೇಟ್ ಮಾಡೋದು ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ಈ ಬಾರಿ ನಾನು ಅದನ್ನು ಡಿಸೈಡ್ ಮಾಡ್ಕೊಂಡಿದ್ದೆ. ಈ ಸತಿ ನಾನು 3 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಯಾರಿಗೂ ಒಂದು ವೇಳೆ ಹಾಗಾದರೆ ಯಾರಿಗೂ ಹೇಳ್ಕೊಳ್ಳಲ್ಲ. ಗೊತ್ತಿದ್ರೆ ನಮ್ಮ ಅಮ್ಮಂಗೆ ಗೊತ್ತಿರತ್ತೆ, ಇಲ್ಲ ನಮ್ಮಮ್ಮಂಗೆ ಗೊತ್ತಿರುತ್ತೆ, ಅಫ್ಕೋರ್ಸ್ ಧ್ರುವಂಗೆ ಮಾತ್ರ ಗೊತ್ತಿರುತ್ತೆ ಅಂತ ಡಿಸೈಡ್ ಆಗಿದ್ದೆ. ಆಮೇಲೆ ಹಾಸ್ಪಿಟಲ್ಗೆ ಹೋಗ್ತೀವಿ. ನನ್ನ ಪ್ರಕಾರ ಆವಾಗ ನನಗೆ 6 ವೀಕ್ಸ್ ನನ್ನ ಪೀರಿಯಡ್ ಡೇಟ್ ಏನಿತ್ತಲ್ಲ ಅಲ್ಲಿಂದ ನನ್ನ ಪ್ರೆಸೆಂಟ್ ನಾನು ಹಾಸ್ಪಿಟಲ್ಗೆ ಹೋಗಿರೋ ಸಂದರ್ಭಕ್ಕೆ 6 ವೀಕ್ ಅಂತ ಹೇಳ್ಬಿಟ್ಟು ನನಗಿತ್ತು. ಸೊ ರೈಟ್ ಟೈಮ್, ಆ ಟೈಮಲ್ಲಿ ಹಾರ್ಟ್ ಬೀಟ್ ಬರುತ್ತೆ. ಅದು ಇವಾಗ ನನ್ನ ಮಗನಿಗೆ ನಾನು ಫಸ್ಟ್ ಕನ್ಸೀವ್ ಆದಾಗಲೇ ಯಾವಾಗ ಯಾವ ಟೆಸ್ಟ್ ಮಾಡ್ತಾರೆ, ಯಾವುದಕ್ಕೆ ಮಾಡ್ತಾರೆ, ಏನಾಗತ್ತೆ, ಹೆಂಗಿರಬೇಕು ಎತ್ತ ಅನ್ನೋದೆಲ್ಲ ತುಂಬ ಡೀಪಾಗಿ ತಿಳ್ಕೊಂಡಿದ್ದೆ ನಾನು. ಯಾಕಂದರೆ ಫಸ್ಟ್ ಕನ್ಸೀವ್ ಆದಾಗ ನಾವು ಸ್ವಲ್ಪ ಜಾಸ್ತಿನೇ ಅಲರ್ಟ್ ಇರ್ತೀವಿ ಅಲ್ವಾ. ಸೊ ಎಲ್ಲ ಥರದಲ್ಲೂ ಈ ಸೈನ್ಸ್ ಬಿಹೈಂಡ್ ಆಗ್ಬೋದು ಅಥವಾ ಸಾಂಪ್ರದಾಯಿಕವಾಗ್ಬೋದು ಎಲ್ಲ ವಿಚಾರಗಳನ್ನ ಸ್ವಲ್ಪ ಡೀಪಾಗಿ ತಿಳ್ಕೊಂಡಿದ್ದೆ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನೆಲ್ಲ ಅರ್ಥಕೊಂಡ್ಬಿಟ್ಟಿದ್ದೆ. ಸೊ ಈ ಬಾರಿ ನಾನು ಸ್ವಲ್ಪ ಅದರಲ್ಲಿ ಎಲ್ಲ ರೈಟ್ ಟೈಮಲ್ಲಿ ಹೆಂಗೆ ಯಾವಾಗ ಏನಾದರೆ ಏನು ಕರೆಕ್ಟ್ ಅನ್ನೋದು ಸ್ವಲ್ಪ ಅವೇರ್ನೆಸ್ ಇದ್ದದ್ರಿಂದ 6 ವಾರ ಲೆಕ್ಕ ಬಂದಾಗ ಸೊ ಓಕೆ ನಾನು ಹಾಸ್ಪಿಟಲ್ಗೆ ಆ್ಯಕ್ಚುಲಿ ಪಾಸಿಟಿವ್ ಬಂದಾಗ ಒಂದು 2 ಡೇಸ್ ಬಿಟ್ಟು ಒಂದು ರಜೆ ನೋಡಿಕೊಂಡು ಹಾಸ್ಪಿಟಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಆಯಿತು, ಹಾಸ್ಪಿಟಲ್ಗೆ ಹೋಗಾದ್ಮೇಲೆ ಅಲ್ಲೂ ಕೂಡ UPT ಪಾಸಿಟಿವ್ ಬಂತು. ಅದಾದಮೇಲೆ ಬ್ಲಡ್ ಶುಗರ್ ಟೆಸ್ಟ್ ಆಯಿತು, ನಂದು ಒಂದು ಕೌನ್ಸಿಲಿಂಗ್ ಆಯಿತು. ಅದಾದಮೇಲೆ ಇಬ್ಬರದು HIV ಟೆಸ್ಟ್ ಎಲ್ಲ ಆಯಿತು. ಎಲ್ಲ ಮುಗೀತು. ಸ್ಕ್ಯಾನಿಂಗ್ ಕಳಿಸ್ತಾರೆ ನಾನು ಹೋದೆ, ಸ್ಕ್ಯಾನಿಂಗ್ ಮಾಡ್ತಾರೆ, ರಿಪೋರ್ಟ್ ಕೊಡ್ತಾರೆ. ನಾನು ಬಂದು ಡಾಕ್ಟ್ರಿಗೆ ತೋರಿಸಾದ್ಮೇಲೆ ಡಾಕ್ಟ್ರ್ ರಿಯಾಕ್ಷನ್ ಸ್ವಲ್ಪ ಶಾಕಿಂಗ್ ಆಗಿರುತ್ತೆ. ನಿಮ್ಮ ಯಾರ ಜೊತೆ ಬಂದಿದ್ದೀರಾ ಅಂತ ಅಂತಾರೆ. ಹಸ್ಬೆಂಡ್ ಜೊತೆ ಬಂದಿದ್ದೀನಿ ಅಂತೀನಿ. ಓಕೆ, ಎಲ್ಲ ನನ್ನ ಪ್ರಕಾರ ಬ್ಲಡ್ ಟೆಸ್ಟಲ್ಲಿ ಏನಿತ್ತು ಅದೆಲ್ಲ ನಂಗೆ ಅರ್ಥ ಆಯಿತು ಅಲ್ಲೇನಿದೆ ಅನ್ನೋದು. ಬಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಬಗ್ಗೆ ನನಗೆ ಕ್ಲಾರಿಟಿ ಸಿಕ್ಕಿರಲಿಲ್ಲ. ತುಂಬಾ 1-2 ಲೈನಲ್ಲಿ ಏನೋ ಒಂದು ಬರೆದಿರ್ತಾರೆ ಅವ್ರು ಫಾಸ್ಟಾಗಿ. ಲಾಸ್ಟ್ ಟೈಮ್ ನನ್ನ ಮಗನಿಗೆ ಬರೆದಿದ್ದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ ಅಂತ ನಂಗೆ ಅನ್ನಿಸ್ತಾ ಇತ್ತು. ಸೊ ನಾನು ಮನೆಗೆ ಹೋದ್ಮೇಲೆ ನೋಡ್ಕೊಳ್ಳೋಣ ಅನ್ನೋದಿತ್ತು. ಅದಕ್ಕೆ ಮುಂಚೆ ಡಾಕ್ಟರ್ ಏನು ಹೇಳ್ತಾರೋ ಕೇಳ್ಕೊಬೇಕಲ್ವ. ಅದಕ್ಕೆ ಧ್ರುವನ ಕರೆದಾದ್ಮೇಲೆ ನನಗೆ ಫಸ್ಟ್ ಹೇಳ್ತಾರೆ 6 ವೀಕ್ ಆಗಿದೆ ನಿಮಗೆ, ಬಟ್ ಇನ್ನೂ ಮಗು ಕಾಣ್ತಾ ಇಲ್ಲ. ಅಂದರೆ ಆ ಬೇಬಿದು ಸ್ಯಾಕ್ ಏನಿರುತ್ತಲ್ಲ, ಭ್ರೂಣ, ಅದು ಒಂದು ಸ್ಯಾಕ್ ಅದು ಕಾಣಬೇಕು. 6 ವೀಕ್ ಅಫ್ಕೋರ್ಸ್ ಕಾಣಬೇಕು, ಬಟ್ ಕಾಣ್ತಾ ಇಲ್ಲ. 6 ವೀಕಲ್ಲಿ ಆಲ್ಮೋಸ್ಟ್ ಹಾರ್ಟ್ ಬೀಟೇ ಬಂದಿರುತ್ತೆ, ಬಟ್ ಕಾಣ್ತಾ ಇಲ್ಲ. ಒಂದು ವೇಳೆ ನಿಮಗೆ ಎಕ್ಟೋಪಿಕ್ ಆಗಿರಬಹುದು ಅನ್ನೋ ಥರ ಒಂದು ಡೌಟಲ್ಲಿ ಡಾಕ್ಟ್ರು ನನ್ನ ಒಂದು ವೇಳೆ ಹಂಗಾಗಿದ್ರೆ ಆಪ್ರೇಷನ್ ಮಾಡಬೇಕಾಗತ್ತೆ, ಅಡ್ಮಿಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಂಗೆ ಖಂಡಿತ ಆಳಕ್ಕೆ ಇಷ್ಟ ಇಲ್ಲ ಫ್ರೆಂಡ್ಸ್. ಆ ಮೂಮೆಂಟ್ ಹೆಂಗಿತ್ತು ಅಂತ ಅಂದರೆ, ನಾವಿರೋದು ಎಲ್ಲೋ ದೂರದ ದೇಶದಲ್ಲ, ಬಟ್ ಫ್ಯಾಮಿಲಿಯಿಂದ ಅಂತೂ ದೂರ ಇದ್ದೀವಿ. ಸಡನ್ನಾಗಿ ನಮಗೋಸ್ಕರ ಅಂತ ಧಾವಸ್ ಬರೋಕ್ಕೆ ಹತ್ತಿರದಲ್ಲಿ ಯಾರೂ ಇಲ್ಲದೇ ಇದ್ದಂತಹ ಸಂದರ್ಭ. ಸಡನ್ನಾಗಿ ನನಗೆ ಅದು ಡಾಕ್ಟರ್ ಮೇ ಬಿ ಅವ್ರು ನಾನು ಕನ್ವೆ ಮಾಡಿದ ರೀತಿ ತಪ್ಪು ಅಂತ ನಾನು ಹೇಳಲ್ಲ, ನನಗೆ ಸ್ವಲ್ಪ ನಾಲೆಡ್ಜ್ ಕಮ್ಮಿ ಇತ್ತು ಆ ವಿಚಾರದಲ್ಲಿ ಅಂತ ಆ ಟೈಮಲ್ಲಿ ನನಗೆ ಇವಾಗ ಯೋಚನೆ ಮಾಡಿದ್ರೆ ಅನಿಸುತ್ತೆ. ಸೊ ಡಾಕ್ಟರ್ ನನಗೆ ಅಡ್ಮಿಟ್ ಮಾಡಬೇಕು, ಒಂದು ವೇಳೆ ಆಪ್ರೇಷನ್ ಮಾಡೋಂಗಿದ್ರೆ ಮಾಡಬೇಕು ಅಂತಂದಾಗ ನನಗೂ ಒಂಥರ ಕುಸ್ತಂಗೆ ಆಗಿಬಿಡತ್ತೆ. ಫಸ್ಟ್ ಥಿಂಗ್, ಒಂದು ವೇಳೆ ಹಂಗಾಗಿದ್ರೆ ಮಗು ನಮಗೆ ಸಿಗ್ತಲ್ಲ ಅನ್ನೋ ಥರ. ಎರಡನೇದು,
ನಾನು ಅಡ್ಮಿಟ್ ಆಗಿಬಿಟ್ರೆ ನನ್ನ ಮಗ ನನ್ನ ಒಂದು ದಿನಾನೂ ಬಿಟ್ಟಿಲ್ಲ ಫ್ರೆಂಡ್ಸ್. ಇದು ಮೇ ಬಿ ಏನು ಮಗು ಒಂದಿನ ಅವರ ಅಪ್ಪ ಇರ್ತಾರಲ್ಲ ನೋಡ್ಕೋಬೋದು ಅಂತ ಅನ್ಕೋಬೋದು ಸಾಕಷ್ಟು ಜನ. ಬಟ್ ನನ್ನ ಮಗ ಹುಟ್ಟಿದಾಗಿಂದನೂ ನಾನು ಎಲ್ಲೋ ಅವನ್ನ ಬಿಟ್ಟು ಹೋಗಿದ್ರೆ ಒಂದು 4 ಅವರ್ ಅಂದರೆ ಹೆಚ್ಚು, ಅದರೊಳಗೆ ಒಂದು 2 ಅವರ್ ಅವನು 2ರಿಂದ 3 ಅವರು ಮಲಗಿರ್ತಾನೆ. ಸಾರಿ, ಈ ಥರ ಸಂದರ್ಭದಲ್ಲೇ ನಾನು ಅವನ್ನ ಬಿಟ್ಟು ಹೋಗ್ತಿದ್ದೆ. ಅಲ್ಲಿವರೆಗೂ ಹೆಂಗೆ ಅಂದರೆ ನನಗೆ ಕಂಪ್ಲೀಟ್ ಅಟ್ಯಾಚ್ಡ್ ಆಗಿದ್ದವನು ಧ್ರುವಂಗ ಸೀರಿಯಸ್ನೆಸ್ ಗೊತ್ತಾಗಿರಲಿಲ್ಲ ಯಾವತ್ತೂ. ಬಟ್ ಒಂದು ನೈಟ್ ಇವಾಗ ಅವರು ಅವನ್ನ ನೋಡ್ಕೋಬೇಕು, ನೆಕ್ಸ್ಟ್ ಡೇ ರಿಸಲ್ಟ್ ಏನೋ ಅದ್ರ ಮೇಲೆ ನಮ್ದು ಏನಿರುತ್ತೋ ಪ್ರೊಸೀಜರ್ ಇರುತ್ತೆ. ಆದರೆ ಮಗುನ ಅಂತೂ ಅವ್ರು ಅವತ್ತು ನೈಟ್ ನೋಡ್ಕೋಬೇಕು ಅಂತಂದು ಅವ್ರು ನೋಡ್ಕೊಳ್ಳೋದು ಒಂದು ಕಡೆ. ನನ್ನ ಪರಿಸ್ಥಿತಿ ಹೀಗೆ, ನನಗೆ ಅವರಿಬ್ಬರು ಟೆನ್ಷನ್ನು, ಅವ್ರಿಗೆ ನಾನು ಒಳಗೆ ಹೋಗ್ಬಿಡ್ತೀನಿ, ಆಚೆ ಏನಾಗ್ತದೆ ಅಂತ ನನಗೆ ಗೊತ್ತಿರಲ್ಲ. ಇವರು ಹೊರಗಿರ್ತಾರೆ. ನನ್ನ ಪರಿಸ್ಥಿತಿ ಒಂದು ಕಡೆ, ಮಗುನ ಬ್ಯಾಲೆನ್ಸ್ ಹೆಂಗೆ ಮಾಡ್ತಾರೆ. ನನಗಂತೂ ತುಂಬಾ ಕಷ್ಟ ಆಯಿತು ಆ ದಿನ. ಆಯಿತು, ಇಬ್ಬರು ಆಯಿತು ಅಂತ ಸಿಚುವೇಶನ್ ಬಂದಿದೆ. ಬಟ್ ಫೇಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ಧೈರ್ಯವಾಗಿ ಆಯಿತು, ನಾನು ಅಡ್ಮಿಟ್ ಆಗ್ತೀನಿ. ಒಂದು ಕಡೆ ನನಗೂ ಅಳು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ತಡ್ಕೊಳಕ್ಕಾಗ್ತಿಲ್ಲ. ನಾನು ಇದು ಮಾಡಿಕೊಂಡ್ರೆ ಅವರು ಕುಗ್ಗುತ್ತಾರೆ ಅಂತ ನನಗೊಂದು ಕಡೆ, ಅವ್ರೇನಾದ್ರು ಇದ್ದಾಗ ತೋರಿಸ್ಕೊಂಡ್ರೆ ನಾನು ಕುಗ್ಬಿಡ್ತೀನಿ ಅಂತ ಅವ್ರಿಗೆ. ಇಬ್ಬರು ತುಂಬ ಕಷ್ಟಪಟ್ವಿ ಆ ಟೈಮಲ್ಲಿ ಫ್ರೆಂಡ್ಸ್. ಪ್ರಪಂಚದಲ್ಲಿ ಸ್ಪೆಷಲಿ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಏನಿದ್ರು ಏನು ಇಲ್ಲದೆ ಹೋದ್ರೂ ಅಥವಾ ಗಂಡು ಮಕ್ಳಿಗೆ ಆಗಲಿ ಒಂದು ರೈಟ್ ಪಾರ್ಟ್ನರ್ ರೈಟ್ ಟೈಮ್ಗೆ ಆಗಬೇಕಾಗತ್ತೆ. ಅವರಂಥ ರೈಟ್ ಪಾರ್ಟ್ನರೇ ಆಗಿದ್ರೂ ಸಹ ಒಂದು ಮುಖ್ಯವಾಗಿ ಬೇಕಾದಂತಹ ಸಂದರ್ಭದಲ್ಲಿ ಆಗಲಿಲ್ಲ ಅಂತಂದರೆ ಅವ್ರು ಒಳ್ಳೆ ಸತಿಪತಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ಸುತ್ತೆ. ನಂಗೆ ಪ್ರತಿ ಬಾರಿ ಇಂಥ ಸಂದರ್ಭ ಬಂದಾಗೆಲ್ಲನೂ, ಇಂಥ ಸಂದರ್ಭದ ಅವ್ರಿಗೆ ಬರಲಿ ನನಗೆ ಬರಲಿ, ನಾವು ಪರಸ್ಪರ ಒಬ್ರಿಗೂ ಬೆನ್ನೆಲುಬಾಗಿ ಸಾಥ್ ಕೊಟ್ಕೊಂಡೇ ಬಂದಿದ್ದೀವಿ. ಹಾಗೆ ಅವತ್ತೂ ಕೂಡ ಎಷ್ಟೇ ಕುಗ್ಗಿದ್ರು ಓಕೆ ನಾನು ಅಡ್ಮಿಟ್ ಆಗ್ತೀನಿ, ನಾನು ನಿನ್ನ ಮಗು ನೋಡ್ಕೊತೀನಿ, ಡೋಂಟ್ ವರಿ, ನೀನು ಹೋಗು, ಮಗು ನಾನು ನೋಡ್ಕೊತೀನಿ ಅನ್ನೋ ಧೈರ್ಯ ಅವರು ಕೊಟ್ಟರು. ನೀವು ತಲೆ ಕೆಡಿಸ್ಕೊಬೇಡಿ, ನನಗೇನಾಗಲ್ಲ, ಏನಾಗಿದ್ರೂ ಪರವಾಗಿಲ್ಲ ಬಿಡಿ, ನಮ್ಮ ಮಗನೇ ಇದ್ದಾನಲ್ಲ ಸಾಕು ಅನ್ನೋ ಥರ ಆ ಮೂಮೆಂಟ್ಗೆ ಏನೇನೋ ಅನ್ನಿಸ್ತಿತ್ತು. ಆಮೇಲೆ ನಾನು ಅಡ್ಮಿಟ್ ಹೋಗಾದೆ ತಕ್ಷಣ ಮಮ್ಮಿಗೆ ಫೋನ್ ಮಾಡಿ ಅಂದೆ. ಪಾಪ ಅವರು ಅವಾಗಷ್ಟೇ ಒಂದು 4 ದಿನದಲ್ಲಿ ಹೋಗಿದ್ರು. ಮತ್ತೆ ವಾಪಸ್ ಕರ್ಸ್ಕೋಬೇಕು ಅಂದರೆ ಎಲ್ರಿಗೂ ಅವ್ರವ್ರದ್ದೇ ಆದಂತಹ ಕೆಲಸ ಇರುತ್ತೆ ಫ್ರೆಂಡ್ಸ್. ತಾಯಿ ಆದ ಮಾತ್ರಕ್ಕೆ ನಾವು ಮಗಳಿಗೆ ಮಾಡಬೇಕು ಹಾಗೆ, ಅಲ್ಲೂ ಇನ್ನು ನನ್ನ ಬಿಟ್ಟು ಮಕ್ಕಳಿರ್ತಾರೆ, ಅಲ್ಲೂ ನೋಡ್ಕೋಬೇಕಾಗತ್ತೆ. ಅಣ್ಣ ಇರ್ತಾನೆ, ತಮ್ಮ ಇರ್ತಾನೆ, ಮನೆ ಎಲ್ಲ ನೋಡ್ಕೋಬೇಕಾಗತ್ತೆ, ಅವ್ರ ಕೆಲಸ ಕಾರ್ಯಗಳಿರ್ತವೆ. ಇಂಥ ಸಂದರ್ಭದಲ್ಲಿ ಕಷ್ಟ. ನಾವು ಒಂಥರ ಒಂದು ಟೈಮಲ್ಲಿ ಹೊರೆ ಆದಂಗೆ ಅನಿಸ್ಬಿಡತ್ತೆ. ಪಾಪ ಅವ್ರು ಯಾವತ್ತೂ ಹಂಗೆ ಅಂದ್ಕೊಳ್ಳೋದು, ನಮ್ಗೆ ಅಹಿಂಸೆ ಆಗುತ್ತೆ. ಅಂಥ ಟೈಮಲ್ಲಿ ಫೋನ್ ಮಾಡಿದರೆ ಬರೋಕ್ಕೆ ಸಾಧ್ಯ ಇರಲಿಲ್ಲ, ಆದರೂ ಕೂಡ ಎದ್ನೋ ಬಿದ್ನು ಅಂತ ನಮ್ಮಮ್ಮ ಬೆಳಗ್ಗೆ ಅಷ್ಟರಲ್ಲಿ ಬಂದಿದ್ದಾರೆ. ಅವತ್ತು ನೈಟ್ ಕೂಡ ಧ್ರುವ ಪಾಪುನ ಅದು ಹಳೆ ಆಫೀಸಲ್ಲಿ ತುಂಬ ಎಮೋಷ್ನಲ್ ಆಗ್ತಿದ್ದೀನಿ, ಕ್ಷಮಿಸಿ. ಅವ್ರ ಹಳೆ ಆಫೀಸಲ್ಲಿ ಮಗುನ ಅವತ್ತು ನೈಟು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ಆದರೂ ತುಂಬ ಹತ್ತನಂತೆ. ಬಟ್ ನನ್ನ ಮಗುಗೆ ಎಲ್ಲೋ ಬೆಳಗ್ಗೆ ಆಗಷ್ಟೇ ಸ್ವಲ್ಪ ಏನೋ ಗೊತ್ತಾಗಿದೆ, ಅಮ್ಮನಿಗೇನೋ ಸರಿ ಇಲ್ಲ ಅಂತ ಗೊತ್ತಾಗಿರ್ಬೋದು. ಅವ್ನು ಬೆಳಗ್ಗೆ ಅಷ್ಟೇ ಸ್ವಲ್ಪ ಸುಧಾರಿಸಿದ. ಅಷ್ಟರಲ್ಲಿ ಅಮ್ಮ ಬಂದಿದ್ದರು. ಧ್ರುವ ಹೊರಗಡೆ ಮಗುನ ನೋಡ್ಕೊಳ್ಳೊಂಡಿದ್ರು ಮಮ್ಮಿ ಹಾಸ್ಪಿಟ್ಲಲ್ಲಿ. ನನಗಿದ್ರು, ಇಲ್ಲಾಂದರೆ ಧ್ರುವ ಬರ್ತಾಯಿದ್ರು, ಇಲ್ಲಾಂದರೆ ಮಮ್ಮಿ ಮನೇಲಿ ಇದು ನೋಡ್ಕೊಳ್ಳೋ ಈ ಥರ ಸ್ವಲ್ಪ ಮ್ಯಾನೇಜ್ ಆಯಿತು ಅಲ್ಲಿಂದ ಈಚೆಗೆ. ಆಮೇಲೆ ನನ್ನ ಕಂಡೀಷನ್ ಏನಾಯಿತು, ನಾನು ಅಡ್ಮಿಟ್ ಆಗಿದ್ದೆ. ಮೇ ಬಿ ನಾನು ಈ ವಿಡಿಯೋ ಬೈಟನ್ನು ತೊಗೊಳ್ಳೋ ಆಗಿರಲಿಲ್ಲ, ಆದರೂ 1-2 ಬೈಟ್ಸ್ ತೊಗೊಂಡಿದ್ದೆ, ಅದನ್ನು ನಾನು ಶೇರ್ ಮಾಡ್ತೀನಿ, ನೋಡಿ ಬನ್ನಿ ನಾನು ಅಡ್ಮಿಟ್ ಆಗಿದ್ದಿದ್ದು. ಇದು ಅಡ್ಮಿಟ್ ಆದ ಮೊದಲನೇ ದಿನ ಹೆರಿಗೆ ಕೊಠಡಿ ಏನಿರುತ್ತಲ್ಲ ಅದ್ರ ಪಕ್ಕನೇ ಅಬೋರ್ಷನ್ ಆಗೋದಿದ್ರೆ ಅಥವಾ ಎಕ್ಟೋಪಿಕ್ ಆಗೋದಿದ್ರೆ ಇಲ್ಲಿ ಆಪ್ರೇಟ್ ಮಾಡ್ತಾರೆ. ಸೊ ಒಬ್ಬಳೇ ಇರ್ತಿದ್ದೆ ನಾನಿಲ್ಲಿ. ಅಲ್ಲಿ ಮೊಬೈಲ್ ಅಲೌಡ್ ಇಲ್ಲ ಅನ್ನೋದಕ್ಕೂ ಮುಂಚೆ ನಾನು ತಗೊಂಡಿದ್ದಂತಹ ವಿಡಿಯೋ ಇದು. ಸೊ ಆಮೇಲೆ ನನ್ನ ಹತ್ರ ಮೊಬೈಲ್ ಇರಲಿಲ್ಲ ಇಲ್ಲಿದ್ದಾಗ, ಸೊ ಕಾಂಟ್ಯಾಕ್ಟ್ ಕೂಡ ನನಗೆ ಮನೆಯವ್ರ ಜೊತೆ ಇರಲಿಲ್ಲ. 2ನೇ ದಿನ ನನ್ನ ವಾರ್ಡ್ಗೆ ಹಾಕಿದ್ರು, ಅಲ್ಲಿ ಫ್ಯಾಮಿಲಿ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ಬೋದಿತ್ತು. ಸೊ 3ನೇ ದಿನ ಮಧ್ಯಾಹ್ನದ ಹೊತ್ತು ಒಂದಷ್ಟು ಹೊತ್ತು ಫ್ಯಾಮಿಲಿಯವ್ರು ಬಂದಿದ್ದು ಹೋಗೋ ಥರ ವ್ಯವಸ್ಥೆ ಇತ್ತು, ಇಲ್ಲಿದ್ದೆ. ಸೊ ಹೀಗಾಗಿತ್ತು ಫ್ರೆಂಡ್ಸ್ 3 ದಿನ. ಇಲ್ಲಿ ನರಕ ಅಂದರೆ ಏನು ಸಮಸ್ಯೆ ಇರಲಿಲ್ಲ, ಬಟ್ ಹಿಂಸೆ ಆಗ್ತಿತ್ತು ನನಗೆ. ಸೊ ಈ ಥರ ನಾನು 3 ದಿನ ಅಲ್ಲಿ ಇದ್ದೆ, ಕಳೆದೆ ಫ್ರೆಂಡ್ಸ್. ಮೊದಲನೇ ದಿನ ನನಗೆ ಬರೀ ಟೆಸ್ಟಿಂಗ್ ಕಳಿಸಿದ್ದಾರೆ. ಅಂದರೆ ಆ ಟೈಮಲ್ಲಿ ಬೀಟಾ HCG ಮಾಡ್ತಾರೆ. ಬೀಟಾ HCG ಏನಪ್ಪ ಅಂತಂದರೆ, ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ನಮಗೆ UPT ಪಾಸಿಟಿವ್ ಬಂದ ಮೇಲೆ ನಮ್ಮ ಬಾಡಿಲಿ ಪ್ರೆಗ್ನೆನ್ಸಿ ಹಾರ್ಮೋನ್ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ, ಅದು ಬೀಟಾ HCG. ಸೊ ಅದೇನಾಗಬೇಕು, ದಿನದಿಂದ ದಿನಕ್ಕೆ ಡಬಲ್ ಆಗ್ತಾ ಹೋಗಬೇಕು 48 ಅವರ್ಸ್ಗೆ. ಸೊ ನನಗೂ ಕೂಡ ಬೀಟಾ HCG ಒಂದು ಸತಿ ಮಾಡಿಸಿದ್ದಾರೆ ಆಲ್ರೆಡಿ. ಅದು
ಮಾಡಿಸಿ ರಿಸಲ್ಟ್ ಅದು ಬಂದಮೇಲೆ ಅದು ರಿಪೀಟು ಇಲ್ಲ, ಅದು ಒಳ್ಳೆ ನಂಬರಿಂಗ್ ಬಂತು, ಆ ವೀಕ್ಸಿಗೆ ಸಂಬಂಧಪಟ್ಟಂಗೆ ರೈಟ್ ನಂಬರ್ ಬಂತು ಅಂದರೂ ಕೂಡ ಅಲ್ಲಿ ಪ್ರಾಬ್ಲಮ್ ಇರಲ್ಲ. ಯಾಕಂದರೆ 1000 ಎಬೋ ಕ್ರಾಸ್ ಆದಾಗ ಮಾತ್ರನೇ ಸ್ಯಾಕು ನಮಗೆ ಡಿಡಕ್ಟ್ ಆಗುತ್ತೆ. 1000 ಬಿಲೋ ಇದ್ರೂ ಕೂಡ ನಮಗೆ ಪಾಸಿಟಿವೇ ಬಂದಿದ್ರು. ಅದು ಗರ್ಭದಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ ಕಾಣೋದಿಲ್ಲ. ಸೊ ನನಗೆ ಆ ರಿಪೋರ್ಟು 989 ಏನೋ ಇತ್ತು ಆ ಟೈಮಲ್ಲಿ. ಸೊ ಅದೊಂದೇ ಕಾರಣಕ್ಕೆ, ಅಂದರೆ ನನಗಿನ್ನೂ ಮಗು ಕಾಣೋ ಪೊಸಿಷನಿಗೆ ಬಂದಿರಲಿಲ್ಲ. ಅಂದರೆ ನನ್ನ ಪ್ರಕಾರ ನಾನು 6 ವಾರ ಅಂದ್ಕೊಂಡು ಹೋಗಿದ್ದೆ, ಬಟ್ ಅಲ್ಲಿ ವಾರಗಳ ವ್ಯತ್ಯಾಸ ಆಗಿತ್ತು, 2 ವಾರದ ವ್ಯತ್ಯಾಸ ಆಗಿಬಿಟ್ಟಿತ್ತು ನನಗೆ. ಹಾಗಾಗಿನೇ ತುಂಬ ಕನ್ಫ್ಯೂಷನ್ಸ್ ಅಲ್ಲಿ ಕ್ರಿಯೇಟ್ ಆಯಿತು. ಬೀಟಾ HCG ನಂದು ಏನು 989 ಬಂತು ಅಂತ ಅನ್ನಲ್ಲ. ಸೊ ಅದು ರಿಪೀಟ್ ಮಾಡೋಕ್ಕಿಂತ ಮುಂಚೆ ಮತ್ತೆ ನನ್ನ ಸೀನಿಯರ್ ಸ್ಕ್ಯಾನ್ ಮಾಡೋರ ಹತ್ರ ಕಳಿಸ್ತಾರೆ. ಆವಾಗ ನನಗೆ ಮಾಮೂಲಿ ಅಲ್ಟ್ರಾಸೌಂಡ್ ಮಾಡಲ್ಲ, TVS ಸ್ಕ್ಯಾನ್ ಮಾಡ್ತಾರೆ, ಟ್ರಾನ್ಸ್ ವಜೈನಲ್ ಸ್ಕ್ಯಾನ್ ಅಂತ. ಅಂದರೆ ಹೆಣ್ಣು ಮಕ್ಕಳ ಯೋನಿಯ ಒಳಗಡೆ ಒಂದು ಮಷನ್ನನ್ನು ಬಳಸಿ ಸ್ಕ್ಯಾನ್ ಮಾಡೋದು, ಒಳ ಭಾಗದಿಂದ ಸ್ಕ್ಯಾನ್ ಮಾಡಿ ಸಾಕಿದೆಯಾ ಏನಾಗಿದೆ ಅದರಲ್ಲಿ ಕನ್ಫರ್ಮ್ ಆಗಿ, ಒಂದು ವೇಳೆ ಅದು ಪಾಸ್ ಆಗೋ ಸಂದರ್ಭದಲ್ಲಿ ಟ್ಯೂಬಲ್ಲಿ ಸ್ಟಕ್ ಆಗಿ ಅದು ಅಲ್ಲೇ ಡೆವಲಪ್ ಆಗಿದೆ ಅನ್ನೋದಾದ್ರೂ ಅದ್ರಲ್ಲಿ ಗೊತ್ತಾಗುತ್ತೆ. ಅಥವಾ ಇನ್ನು ತುಂಬ ಪುಟಾಣಿ ಇದೆ ಕಾಣುತ್ತಾ ಅನ್ನೋ ಥರ ಇದ್ದರೂ ಕೂಡ ಅದು ಅಲ್ಲಿ ಕಂಡುಬಿಡತ್ತೆ ಅನ್ನೋ ಕಾರಣಕ್ಕೋಸ್ಕರ TVS ಮಾಡ್ತಾರೆ. TVS ಸ್ಕ್ಯಾನಲ್ಲಿ ನನಗೆ ಡಿಟೆಕ್ಟ್ ಆಗುತ್ತೆ, ನನಗೆ ಪುಟಾಣಿದು ಒಂದು ಸಾಕಿದೆ, ಬಟ್ ಇಷ್ಟು ಬೇಗ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ, ಇನ್ನು 2 ವೀಕ್ಸ್ ಬೇಕು ಅಂತೆಲ್ಲ ಆಮೇಲೆ ರಿಪೋರ್ಟಲ್ಲಿ ಬರೀತಾರೆ. ಆಮೇಲೆ ನಾನಿನ್ನು ಅಡ್ಮಿಷನಲ್ಲೇ ಇರ್ತೀನಿ. ಬಟ್ ನನ್ನ ಅಟೆಂಪ್ಟ್ ಮಾಡಿದ ಡಾಕ್ಟ್ರ್ ವಿಷಯ ಏನು ಅಂದರೆ, ಬೀಟಾ HCGದು ರಿಪೀಟ್ ಟೆಸ್ಟ್ ಬಂದುಬಿಡಲಿ, ಆಲ್ರೆಡಿ 2 ಡೇಸ್ ಇದ್ದೀನಿ ನಾನಲ್ಲಿ, ಅಂದರೆ 48 ಅವರ್ಸ್ ಕ್ರಾಸ್ ಆಗಿದೆ, ಸೊ ಇನ್ನೊಂದು ಟೆಸ್ಟ್ ಮಾಡಿಬಿಡೋಣ, ಅದು ಬಂದಮೇಲೆ ಕನ್ಫರ್ಮ್ ಆಗುತ್ತೆ, ಸೊ ಸೇಫ್ ಇದೆ ಪ್ರೆಗ್ನೆನ್ಸಿ ಅಂತ ಅಂದ್ಬಿಟ್ಟು ಅವರು ಡಿಸೈಡ್ ಮಾಡಿರ್ತಾರೆ. ನಂಗೆ ಆಲ್ರೆಡಿ 3 ಡೇಸ್ ಆಗಿಬಿಟ್ಟಿತ್ತು, ಅಮ್ಮನೂ ಹೋಗಬೇಕಿರುತ್ತೆ, ಮಗಂದು ಚಿಂತೆ ಆ ಕಡೆ ಅವ್ರು ಹೆಂಗೋ. ನನಗೆ ಹಾಸ್ಪಿಟಲಲ್ಲಿ ಸುದ್ರಾಮ್ ನನಗಿನ್ನೂ ಇರೋಕ್ಕೆ ಆಗಲ್ಲ ಅಂತ ಅನ್ನಿಸ್ಬಿಟ್ಟಿತ್ತು. ಈ ಟೈಮಲ್ಲಿ ನನ್ನ ಮೈದ್ನ ಮತ್ತು ನನ್ನ ಆದ್ನೇ ಇಬ್ಬರು ಓಡೋಡು ಬಂದಿದ್ದರು. ಪಾಪ ಅವ್ರದ್ದು ಏನು ಕೆಲಸ ಇತ್ತವೇನೋ, ಅವರು ಬಂದಿದ್ದರು. ನನ್ನ ಜಸ್ಟ್ ನೋಡ್ಕೊಂಡು ಹೋಗೋ ಥರ ಅಷ್ಟೇ ಆಯಿತು. ಅವ್ರನ್ನ ನಾನು ಸರಿಯಾಗಿ ಟ್ರೀಟು ಸಹ ಮಾಡೋಕ್ಕಾಗಿರಲಿಲ್ಲ. ಈ ಟೈಮಲ್ಲಿ ಅದು ಬೇಜಾರು ಅನಿಸುತ್ತೆ. ಬಟ್ ಅವ್ರ ಪಾಪ ನನಗೋಸ್ಕರ ಓಡೋಡು ಬಂದಿದ್ರು ನೋಡೋದಕ್ಕೋಸ್ಕರ. ನೆಸೆಸಿಟಿ ಇರಲಿಲ್ಲ, ಬಟ್ ಅವ್ರ ಪ್ರೀತಿಗೆ ನಾನು ಯಾವತ್ತೂ ಅದು ಹೇಳೋಕ್ಕಾಗಲ್ಲ ಅಂತ ಸಂದರ್ಭಗಳಲ್ಲಿ. ಸೊ ಬಂದಿದ್ದರು, ಅವ್ರನ್ನೂ ಸರಿಯಾಗಿ ನಾನೇನು ಟ್ರೀಟು ಗ್ರೀಟ್ ಏನು ಮಾಡೋಕ್ಕಾಗಲ್ಲ. ಅವ್ರು ಬಂದರು, ನನ್ನ ನೋಡಿಕೊಂಡ್ರು ಪಾಪ, ಮತ್ತೆ ರಿಟರ್ನ್ ವಾಪಸ್ ಹೋಗಬೇಕಾಯ್ತು, ಹೋದರು. ಇದಾದಮೇಲೆ ನಂದು ರಿಪೀಟ್ ಟೆಸ್ಟ್ ಮಾಡಬೇಕು, ಅಲ್ಲೇ ಇರಬೇಕು ಅಂತ ಹೇಳ್ತಾರಲ್ವ, ಬಟ್ ನನಗೆ ವೆಯ್ಟ್ ಮಾಡೋದಕ್ಕೆ ಆಗಲ್ಲ. ಇವಾಗ ನನ್ನ ಕಂಡೀಷನಲ್ಲಿ ಸ್ಯಾಕ್ ಕಾಣಬೇಕಿತ್ತು, ಸ್ಯಾಕ್ ಕಂಡಿದೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ, ಬಟ್ ಮಗುದಿನ ಹಾರ್ಟ್ ಬೀಟ್ ಬರಬೇಕು ಅಲ್ವಾ, ಅಲ್ಲಿವರೆಗೂ ಕ್ಲಾರಿಟಿನ ಯಾರೂ ಕೊಡಲ್ಲ, ನಾವು ತೊಗೊಳಕ್ಕಾಗಲ್ಲ. ಆದರೆ ಒಂದು ಪಾಸಿಟಿವ್ ವೇಯಲ್ಲಿ ಮಗು ಡೆವಲಪ್ ಆಗ್ತಿದೆಯಾ ಅಂತ ಬೀಟಾ HCGಲಿ ನಾವು ಡಬಲ್ ಟೈಮ್, ಅಂದರೆ ಸೆಕೆಂಡ್ ಟೈಮ್ ಒಂದ್ಸಲಿ ರೀಟೆಸ್ಟ್ ಮಾಡಿದಾಗ ಡಬಲ್ ಆಗಿದೆಯಾ ನಂಬರಿಂಗ್ ಅಂತ ಒಂದು ಕ್ಲಾರಿಟಿ ಸಿಕ್ಬಿಟ್ರೆ ಹೆಲ್ದಿ ವೇ ಹೋಗ್ತಿದೆ ಅನ್ನೋದೊಂದು ಕನ್ಫರ್ಮೇಷನ್ ಆಗುತ್ತೆ. ಸೊ ಹೀಗಿದ್ದಾಗ ನನಗೆ ಅಲ್ಲಿ ಮಾಡಿಸಿದ್ರೆ ಇನ್ನೂ 1 ದಿನ ವೆಯ್ಟ್ ಮಾಡಬೇಕಾಗುತ್ತೆ ರಿಪೋರ್ಟ್ ಎಲ್ಲ ಬರೋಕ್ಕೆ. ನಾನು ಇನ್ನೂ 1 ದಿನ ಅಡ್ಮಿಷನಲ್ಲಿ ಇರಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ನನ್ನ ಡಾಕ್ಟ್ರ್ ಹತ್ರ ಮಾತಾಡ್ತೀನಿ. ಇಲ್ಲ, ನಾನು ಡಿಸ್ಚಾರ್ಜ್ ತೊಗೊತೀನಿ, ಟೆಸ್ಟ್ ಬೇಕಾದ್ರೆ ನಾನು ಹೊರಗಡೆ ಲ್ಯಾಬಲ್ಲಿ ಮಾಡಿಸ್ಕೊತೀನಿ, ನಾವು ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಓಕೆ ಡಾಕ್ಟ್ರು, ಅದು ನಿಮ್ಮ ವಿಷಯ ಅಂದ್ಬಿಟ್ಟು ನಂದಿದ್ರು ಒಂದು ಕೈಲಿ ಸೈನ್ ಮಾಡಿಸ್ಕೊಂಡು, ಅದು ಕೂಡ ಸಂಜೆವರೆಗೂ ಪ್ರಾಸೆಸ್ ಆಗುತ್ತೆ. ನಾನು ಏನಂತಾರೆ ವೆಯ್ಟ್ ಮಾಡ್ತೀನಿ, ಒಟ್ಟು ನಾನು ಆಚೆ ಹೋದರೆ ಸಾಕು ಅನ್ನೋಂಗೆ ಅನಿಸ್ಬಿಟ್ಟಿರುತ್ತೆ. ಹಾಸ್ಪಿಟಲಲ್ಲಿ ದಿನ ಕಳೆದವ್ರಿಗೆ ಮಾತ್ರ ಒಂದು ಮನುಷ್ಯನ ಜೀವದ ಮಹತ್ವ ಅಥವಾ ಏನಂತಾರೆ ಎಲ್ಲದರ ಮಹತ್ವ ಗೊತ್ತಾಗೋದು ಆ ಸಂದರ್ಭದಲ್ಲೇ. ಸೊ ನನಗೆ ಫಸ್ಟು ಆಚೆ ಹೋಗ್ಬಿಡ್ಬೇಕು ಅನ್ನೋಂಗಾಗಿತ್ತು. ಆಯಿತು, ಡಾಕ್ಟರ್ ನನಗೆ ಈವ್ನಿಂಗ್ ಅಷ್ಟರಲ್ಲಿ ಡಿಸ್ಚಾರ್ಜ್, ಬೆಳಗ್ಗೆ ಹೇಳಿದ್ದಕ್ಕೆ ಹಿಂದಿನ ನೈಟ್ ಹೇಳಿದ್ದಕ್ಕೆ ನನಗೆ ನೆಕ್ಸ್ಟ್ ಡೇ ಈವ್ನಿಂಗ್ ಅವ್ರಿಗೊಂದು ಆಪ್ರೇಷನ್ ಇತ್ತು, ಅರ್ಜೆಂಟ್ ಅಂದ್ಬಿಟ್ಟು ಸ್ವಲ್ಪ ಅವ್ರಿಗೊಂದು ಆಪ್ರೇಷನ್ ಇತ್ತು ಅರ್ಜೆಂಟ್ ಅಂದ್ಬಿಟ್ಟು ಈವ್ನಿಂಗ್ ಆಗುತ್ತೆ ನಂಗೆ ಹತ್ತಿರ ಡಿಸ್ಚಾರ್ಜ್ ಆಯಿತು. ಮನೆಗೆ ಬಂದಮೇಲೆ ಡಿಸೈಡ್ ಮಾಡ್ತಾರೆ ಇದ್ರು, ಇಲ್ಲ ನೀನು ಆಮೇಲೆ ಹೋಗ್ತಾನೆ ಒಂದಿಗೆ ನಾನು ಬ್ಲಡ್ ಟೆಸ್ಟ್ ಬೀಟಾ HCGಗೆ ರಿಪೀಟ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಹೊರಗಡೆ ಲ್ಯಾಬಲ್ಲಿ ಕೊಡ್ತೀನಿ, ರಿಪೋರ್ಟ್ ಮಾರ್ನಿಂಗ್ ಅಷ್ಟರಲ್ಲಿ ಬರುತ್ತೆ ಅಂತ. ಹಾಗಾದ್ಮೇಲೆ ನನ್ನಾದರೂ ಇಲ್ಲಿ ಇಟ್ಕೊಳ್ಳೋಕ್ಕೆ ಸದ್ಯಕ್ಕೆ ಬೇಡ, ನೀನು 1 ವಾರ ಆರಾಮಾಗಿ ಮನೇಲಿ ಅಮ್ಮನ ಮನೇಲಿ ರೆಸ್ಟ್ ಮಾಡಿ ಬಾ, ಎಲ್ಲ ನಾರ್ಮಲ್ ಅಂತೆಲ್ಲ ಅನ್ಸಿದ್ಮೇಲೆ ನಿಂಗೆ ಓಕೆ ಅಂತ ಅನ್ಸಿದ್ಮೇಲೆ ಬರುವಂತೆ ಅಂತ ಹೇಳ್ಬಿಟ್ಟು ಕಳಿಸ್ಕೊಡ್ತಾರೆ. ಬೆಳಗಿನ ಜಾವ ಟ್ರೈನ್ಗೆ ಆಮೇಲೆ ಮಮ್ಮಿ ಜೊತೆ ನಾನು ಹೋಗ್ತೀನಿ. ನಾನು ಬೆಂಗಳೂರಿಗೆ ರೀಚ್ ಆಗುವಷ್ಟರಲ್ಲಿ ನನಗೆ ನನ್ನ ಬೀಟಾ HCG ರಿಪೋರ್ಟ್ ಬರುತ್ತೆ. 989 ಏನಿತ್ತು ಅದು ಹತ್ತಿರ ನನಗೆ 2
2,000 ದಾಟಿಬಿಟ್ಟಿತ್ತು. ಸೊ ಡಬಲ್ ಆಗಿತ್ತು. ಸೊ ತುಂಬ ಹೆಲ್ದಿ ವೇಲಿ ಈ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದೆ ಅಂತ ಕನ್ಫರ್ಮ್ ಆಯಿತು. ಬಟ್ ನೆಕ್ಸ್ಟ್ ಟಾಸ್ಕ್, ಇವಾಗ ಪ್ರೆಗ್ನೆಂಟ್ ಆಗಿದ್ದೀವಿ ಅಂದ ಕೂಡಲೇ ನಮ್ಮ ನೆಕ್ಸ್ಟ್ ಟಾಸ್ಕೇನೆ ಹಾರ್ಟ್ ಬೀಟ್. ಸೊ ಈ ಟೆನ್ಷನ್ ಒಂದಿತ್ತು. ಬಟ್ ಓಕೆ, ಇನ್ನೇನು ಸಮಸ್ಯೆ ಆಗಲ್ಲ ಅಂತ ನಾನು ಸ್ವಾಮಿ ಕೊರಗಜ್ಜ ಅವ್ರನ್ನ ಬೇಡ್ಕೊಂಡು ತುಂಬ ಧೈರ್ಯವಾಗಿದ್ದೆ. ಇಷ್ಟು ಆಯಿತು ಫ್ರೆಂಡ್ಸ್. ಅದಾದಮೇಲೆ ಅಮ್ಮ ಮನೇಲಿ ಒಂದು ವಾರ ರೆಸ್ಟ್ ಮಾಡಿದೆ. ನಮ್ಮಮ್ಮ ನನ್ನ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ತುಂಬ ಚೆನ್ನಾಗಿ ಹಣ್ಣು ತರಕಾರಿ ಟೈಮ್ ಟು ಟೈಮ್ ಊಟ ಎಲ್ಲ, ಒಂದು ವಾರದಲ್ಲಿ ನಾನು 1 kg ಹತ್ತಿರ ಜಾಸ್ತಿ ಮಾಡಿಬಿಟ್ಟಿದ್ರು. ಸೊ ಚೆನ್ನಾಗಿ ಆಗಿ ನಾನು ಮತ್ತೆ ಅಲ್ಲಿ ಇರೋಕ್ಕಾಗಲಿಲ್ಲ ನನಗೆ. ನಾವು ಟ್ರೈನ್ ಟ್ರಾವೆಲಿಂಗೇ ಆಗಿರೋದ್ರಿಂದ, ಆಮೇಲೆ ಸ್ವಲ್ಪ ನಂದು ಹೆಲ್ದಿ ಕಂಡೀಷನ್ ಇದೆ ಬಾಡಿಲಿ ಅನ್ನೋ ಕಾರಣಕ್ಕೋಸ್ಕರ ಟ್ರಾವೆಲಿಂಗಲ್ಲೂ ನಾವು ರಿಸ್ಕ್ ತೊಗೋಬಾರ್ದು ಈ ಟೈಮಲ್ಲಿ. ಆದರೂ ಕೂಡ ಸ್ವಲ್ಪ ಅಂಥ ಬಸ್ಸಲ್ಲಿ, ಕಾರಲ್ಲಿ, ಆಟೋಲಿ ಅಥವಾ ಬೈಕಲ್ಲಿ ಅಲ್ಲದಿದ್ದರಿಂದ ಟ್ರೈನ್ ಟ್ರಾವೆಲಿಂಗು, ಅಲ್ಲಿಂದ ಕ್ಯಾಬಲ್ಲಿ ಹೋದರೂ ಕೂಡ ನಾನು ಯಾವುದೇ ಆಟೋ ಕ್ಯಾಬಲ್ಲೇ ಹೋಗಲಿ ಅಥವಾ ಕಾರಲ್ಲೇ ಹೋಗಲಿ, ನಾನು ಡ್ರೈವರ್ಗೆ ಕಂಪಲ್ಸರಿ ಹೇಳ್ತೀನಿ, ನಾನು ಕನ್ಸೀವ್ ಇದ್ದೀನಿ, ಸ್ವಲ್ಪ ದಯವಿಟ್ಟು ನಿಧಾನಕ್ಕೆ ಹೋಗಿ ಅಂತ ಹೇಳ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಕೊಟ್ಟರು ಪರವಾಗಿಲ್ಲ, ನಾನು ಹಿಂಗೆ ಹೇಳೇ ಹೋಗೋದು ಫ್ರೆಂಡ್ಸ್. ಯಾರೇ ನೀವೇ ಪ್ರೆಗ್ನೆಂಟ್ ಇದ್ದರೂ ದಯವಿಟ್ಟು ಇದರಲ್ಲಿ ಯಾವುದೇ ಎಸಿಟೇಷನ್ಸ್ ಬೇಡ. ಅಂತ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ, ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಸೊ ನಾನು ಹಂಗೆ ಹೋಗೋ ಒಂದು ಗಮನದಲ್ಲಿ ಹೋದೆ. ಒಂದು ವಾರ ಅಲ್ಲಿದ್ದೆ. ಆಮೇಲೆ ಆಗಲಿಲ್ಲ ನನಗೆ ಇಲ್ಲಿದೆ ಮನಸ್ಸು ಎಳಿತಿತ್ತು, ಧ್ರುವನ್ಗೂ ಆಗ್ತಾ ಇರಲಿಲ್ಲ, ಕಷ್ಟ ಆಗ್ತಿತ್ತು. ಸೊ ಆಯಿತು ಬಂದುಬಿಡೋಣ, ನಾನು ಸ್ವಲ್ಪ ಹುಷಾರಾಗಿ ನೋಡ್ಕೋತೀನಿ ಅಂತ ಅಮ್ಮನಿಗೂ ಧೈರ್ಯ ಕೊಟ್ಟು ನಾನು ರಿಟರ್ನ್ ಮತ್ತೆ ಧ್ರುವ ಬಂದರು, ನನ್ನ ಕರ್ಕೊಂಡು ಬಂದರು. ಅದಾದಮೇಲೆ 1 ವೀಕ್ ಗ್ಯಾಪು ಬಿಟ್ಟು ನಾನು ರೆಗ್ಯುಲರ್ ಬೇಸ್ಡಲ್ಲಿ ಹಾಸ್ಪಿಟಲ್ ಎಲ್ಲೆಲ್ಲಿ ತೋರಿಸ್ತಿದ್ನೋ ಅದಕ್ಕೂ ಅಲ್ಲಿ ಹೋದೆ. ಮತ್ತು ಆವಾಗ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು, ನಂದು ಹಿಸ್ಟ್ರಿ ಎಲ್ಲ ಚೆಕ್ ಮಾಡಿದ್ರು. ಸ್ಕ್ಯಾನ್ ಮಾಡಿದಾಗ ಎಲ್ಲ ಒಳ್ಳೆ ರೀತಿಲಾಗಿತ್ತು, ಎಲ್ಲ ಚೆನ್ನಾಗಾಗಿತ್ತು. ಇಲ್ಲ ಸಾರಿ, ನಾನು ಫಸ್ಟು ಬಂದ ಕೂಡಲೇ ನಾನು ರೆಗ್ಯುಲರ್ ಬೇಸ್ಡಲ್ಲಿ ಎಲ್ಲಿ ತೋರಿಸ್ತಿದ್ನೋ ಆ ಹಾಸ್ಪಿಟಲ್ ಬಿಟ್ಟು ಫಸ್ಟು ಸ್ಕ್ಯಾನಿಂಗ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ನಾನು ಒಂದು ಪ್ರೈವೇಟ್ ಲ್ಯಾಬಲ್ಲಿ ಹೋಗಿ ಸ್ಕ್ಯಾನ್ ಮಾಡಿ, ಪ್ರೈವೇಟ್ ಒಂದು ಲ್ಯಾಬ್ ಸೆಂಟರಲ್ಲಿ ಹೋಗ್ಬಿಟ್ಟು, ಒಂದು ಪ್ರೈವೇಟ್ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿಸ್ತೀನಿ. ಅಷ್ಟೊತ್ತಿಗಾಗಲೇ ನನಗೆ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗಿತ್ತು. ಆಮೇಲೆ ಮಗು ತುಂಬಾ ಅಂದರೆ ಆ ಸ್ಯಾಕೆ ಹಾರ್ಟ್ ಬೀಟ್ ಸ್ಟಾರ್ಟ್ ಆದಾಗಲೇ ತುಂಬ ಆ್ಯಕ್ಟಿವ್ ಆಗಿದೆ ಅಂದ್ಬಿಟ್ಟು ನನಗೆ ಸ್ಕ್ಯಾನ್ ಮಾಡಿದಾಗ ಹೇಳಿದ್ರು. ತುಂಬಾ ಖುಷಿ ಆಯಿತು, ಒಂದು ತೃಪ್ತಿ ಸಿಕ್ತು ಹಾರ್ಟ್ ಬೀಟು ಬಂದಿರೋದು ಎಲ್ಲ. ಸೊ ನೆಕ್ಸ್ಟ್ ನಾನು ಹಾಸ್ಪಿಟಲ್ಗೆ ನನ್ನ ರೆಗ್ಯುಲರ್ ಇದಕ್ಕೆ ಹೋಗ್ತೀನಿ, ನಾನು ಹಿಸ್ಟ್ರಿ ಹೇಳ್ತೀನಿ ಏನೇನಾಗಿತ್ತು ಅಂತ. ಸೊ ಪ್ರೆಸೆಂಟ್ಲಿ ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ಏನೇನಿತ್ತು ಅದ್ರವರೆಗೂ ಕೂಡ ನನಗೆ ಫೋಲಿಕ್ ಆ್ಯಸಿಡ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈ ಟೈಮಲ್ಲಿ ನನಗೆ ಡಾಕ್ಟರ್ ಸಜೆಸ್ಟ್ ಮಾಡೋದನ್ನು ಮರ್ತಿದ್ರು ಅಂತ ಕಾಣುತ್ತೆ. ಬಟ್ ನಾನಂತೂ ಇದ್ರ ಬಗ್ಗೆ ತಿಳ್ಕೊಂಡಿದ್ದರಿಂದ ನನಗೆ ಹಿಂಗೆ ಕಂಡೀಷನ್ ಗೊತ್ತಾಗಿದೆ ಅಂತ ಹೇಳಿದಾಗಲೇ ನಾನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಾಗಿ ಮುಗಿಸ್ಕೊಂಡು ಆಚೆ ಬರ್ತಿದ್ದಾಗಿಂದನೇ ನಾನು ಪ್ರತಿದಿನಕ್ಕೆ ಒಂದು ಮಾರ್ನಿಂಗ್ ಊಟ ಆದಮೇಲೆ ಫೋಲಿಕ್ ಆ್ಯಸಿಡ್ ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಅಮ್ಮ ಕೊಡ್ತಿದ್ದಿದ್ದು ಹೆಲ್ದಿ ಫುಡ್ಸ್ ಪ್ಲಸ್ ಫೋಲಿಕ್ ಆ್ಯಸಿಡ್ ಎಲ್ಲ ಕರೆಕ್ಟ್ ರೀತಿಲಿ ಫಾಲೋ ಮಾಡಿದ್ರಿಂದನೇನು ತುಂಬ ಒಳ್ಳೆ ರೀತಿಲಿ ಆ್ಯಕ್ಟಿವ್ ಬೇಬಿ ಹಾರ್ಟ್ ಬೀಟ್ ಬಂದಿದೆ ಅಂತ ಹೇಳಿ ನನಗೆ ಗೊತ್ತಾಗುತ್ತೆ. ಅಲ್ಲಿಂದ ಈಚೆಗೆ ರೆಗ್ಯುಲರ್ ಚೆಕಪ್ ಅಂತೆಲ್ಲ ಇತ್ತು. ಸೊ ಇಲ್ಲಿವರೆಗೂ ಒಂದು ಟೆನ್ಷನ್ ಆದರೆ ಫ್ರೆಂಡ್ಸ್, ನನಗೆ ಈ ಪ್ರೆಗ್ನೆನ್ಸಿಲಿ ಸ್ವಲ್ಪ ಜಾಸ್ತಿನೇ ಸುಸ್ತಾಗ್ತಿತ್ತು. ಆಮೇಲೆ ನಾಸಿಯಾ ಜಾಸ್ತಿ ಇತ್ತು. ಅಂದರೆ ನನಗೆ ಮಾರ್ನಿಂಗ್ ಸಿಕ್ನೆಸ್ ಥರ ಇರಲಿಲ್ಲ, ಮಧ್ಯಾಹ್ನದ ಮೇಲೆ ಸ್ವಲ್ಪ ಊಟ ಎಲ್ಲ ಅಂದರೆ ಏನೇ ಊಟ ನೆನೆಸ್ಕೊಂಡ್ರು ವಾಮಿಟ್ ಬರೋ ಥರ ಆಗೋದು, ಹಿಂಸೆ ಆಗೋದು ತುಂಬ ಆಗ್ತಿತ್ತು. ಹಾಗಾಗಿ ನನಗೆ ಸ್ವಲ್ಪ ಯೂಟ್ಯೂಬ್ ವೀಡಿಯೋಸ್ ಮಾಡೋಕ್ಕಾಗಲಿ ಅಥವಾ ಅದನ್ನು ಫಾಲೋ ಅಪ್ ಮಾಡೋಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಿತ್ತು. ಆದಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡ್ತಿದ್ದೆ, ಆದರೂ ಕಷ್ಟ ಆಗ್ತಿತ್ತು. ಹಾಗಾಗಿನೇ ಸ್ವಲ್ಪ ಹೆಲ್ತ್ಗಿಂತ ಇಂಪಾರ್ಟೆಂಟ್ ಅಲ್ಲ ಅಂದ್ಬಿಟ್ಟು ಸ್ವಲ್ಪ ಎಲ್ಲದಕ್ಕೂ ಗ್ಯಾಪ್ ಆ್ಯಂಡ್ ಬ್ರೇಕ್ನ ಕೊಟ್ಟು ತುಂಬ ರೆಸ್ಟಲ್ಲಿದ್ದೆ ನಾನು. ಈಗ ಹತ್ತತ್ರ ಎಷ್ಟಾಗಿರ್ಬೋದು ಏನು ಅನ್ನೋ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ತುಂಬ ಮುಖ್ಯವಾದ ಘಟ್ಟ ತಾಯಿ ಆಗುವಂಥದ್ದು. ಆ ಭಾಗ್ಯ ನನಗೆ 2ನೇ ಬಾರಿ ಸಿಗ್ತಾ ಇದೆ ಅನ್ನೋ ಖುಷಿ ನಂಗೆ ತುಂಬ ಇದೆ. ನಾನು ತುಂಬ ಖುಷಿಯಿಂದ ಈ ಪ್ರೆಗ್ನೆನ್ಸಿನ ಎಂಜಾಯ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಇದೆ ನನಗೆ 2ನೇ ಬಾರಿ ಕೂಡ ಕನ್ಸೀವ್ ಆಗಿರೋ ಅಂಥದ್ದು. ಸೊ ಇದಾಗಿತ್ತು ಫ್ರೆಂಡ್ಸ್, ಅಫಿಷಿಯಲಿ ನಾನು ಕನ್ಸೀವ್ ಅನ್ನೋದನ್ನು ನಿಮ್ಮೆಲ್ಲರಿಗೂ ಹೇಳೋದಕ್ಕೆ ತುಂಬ ಖುಷಿ ಇದೆ ನನಗೆ. ಸೊ ಈ ಕಾರಣಕ್ಕೆ ನನಗೆ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ, ಸ್ವಲ್ಪ ಡಿಲೇ ಕೂಡ ಆಗಿರೋ ಅಂಥದ್ದು. ಇವಾಗ ಎಲ್ಲರಿಗೂ ವಿಷಯ ಗೊತ್ತಾಗಿರೋದ್ರಿಂದ ಅರ್ಥ ಮಾಡ್ಕೊಂಡಿರ್ತೀರ ಅಂತ ಭಾವಿಸ್ತಾ ಇದ್ದೀನಿ. ಬಟ್ ಮುಂದುವರೆದಂಥ ದಿನಗಳ ಬಗ್ಗೆ ಹೇಳೋದಾದರೆ
ಆಬ್ವಿಯಸ್ಲಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗೋಗುತ್ತೆ ನನ್ನ ಕಳೆದ ಬಾರಿ ಆಗಿರಲಿಲ್ಲ. ಈ ಬಾರಿ ನೀವೆಲ್ಲರೂ ನೋಡ್ತೀರಿ. ಸಾಧ್ಯ ಆದಷ್ಟು ಟ್ರೈ ಮಾಡಿ ವಿಡಿಯೋ ಮಾಡಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆ್ಯಂಡ್ ಪ್ರೆಸೆಂಟ್ಲಿ ನಾನು ಯಾವುದೇ ಹೈಡ್ ಸಿಕ್ಕಿಲ್ಲ ಈ ವಿಚಾರದಲ್ಲಿ. ಈಗಾಗಲೇ ನನಗೆ 3 ತಿಂಗಳು ಕಂಪ್ಲೀಟ್ ಆಗಿದೆ. ನನ್ನ NT ಸ್ಕ್ಯಾನ್ ಕೂಡ ಈಗಾಗಲೇ ಮುಗಿದಿದೆ. ನೆಕ್ಸ್ಟ್ ನಾನು ವಿಡಿಯೋ ಮೇ ಬಿ NT ಸ್ಕ್ಯಾನ್ ಬಗ್ಗೆ ಆಗಿರ್ಬೋದು ಅಥವಾ ಈ ಬೀಟಾ HCG ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕು ಅನ್ನೋದಿದ್ರೆ ಖಂಡಿತ ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಸ್ಕ್ಯಾನ್ ರಿಪೋರ್ಟ್ ಹೇಗಿತ್ತು ಫಸ್ಟಿಂದ ಇಲ್ಲಿವರೆಗೂ ಹೇಗಿದೆ ಅಂತೆಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಕರೆಂಟ್ಲಿ ನನಗೆ 3 ಮಂತ್ಸ್ ಕಂಪ್ಲೀಟ್ ಆಗಿದೆ. ನಾನು ತುಂಬ ಹೆಲ್ದಿ ಆಗಿದ್ದೀನಿ. ಆ್ಯಂಡ್ 3 ಮಂತ್ಸ್ ಸ್ಕ್ಯಾನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದೆಲ್ಲ ಏನು ಇರ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಏನಂತ ಅಂದರೆ ಇದರಲ್ಲಿ ಒಂದು ನೀವು ತಿಳ್ಕೊಬೇಕಾಗಿರೋದು, ಇದು ಸಾಕಷ್ಟು ಜನ ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ನಾನು ಮಾಡಿದ್ದು ಉದ್ದೇಶ. ಸ್ವಲ್ಪ ಲಾಂಗ್ ಗ್ಯಾಪ್ ಆದರೂ ಕೂಡ ಬಟ್ ಕಂಪಲ್ಸರಿ ನಾನಿದು ಶೇರ್ ಮಾಡ್ಕೊಳ್ಳೇಬೇಕಿತ್ತು. ಬಟ್ ಅದ್ರ ಜೊತೆಗೆ ಮಾಹಿತಿ ಏನಪ್ಪ ಅಂತಂದರೆ, ನಾವು ಮದುವೆ ಆಗಿದ್ದೀವಿ ಅಂತ ಅಂದಾಗ ನಮ್ಮ ಪೀರಿಯಡ್ಸ್ ಸ್ಕಿಪ್ ಆದಾಗ, ತುಂಬ ಲಾಂಗ್ ಗ್ಯಾಪ್ ಆದಾಗ ಆಬ್ವಿಯಸ್ಲಿ ನಾವು UPT ಟೆಸ್ಟ್ ಮಾಡ್ತೀವಿ ಮದುವೆ ಆಗಿರೋರು. ಆದರೆ ಒಂದು ಎಮರ್ಜೆನ್ಸಿ ನಮ್ಮ ಡೇಟ್ ಆಸುಪಾಸಲ್ಲಿದೆ ಅಂತ ಅಂದಾಗ ನಾವೊಂದು ಪಿಲ್ ತೊಗೊಳ್ಳೋವಂಥದ್ದು ಎಷ್ಟು ಎಫೆಕ್ಟಿವ್, ಅದು ನಮ್ಮ ಮಾನಸಿಕ ಸ್ಥಿಮಿತತೆನ ಎಷ್ಟು ಬದಲಾವಣೆ ಮಾಡಿಬಿಡುತ್ತೆ ಅಥವಾ ಏನೇನೋ ಕನ್ಫ್ಯೂಷನ್ಸ್ಗೆ ಎಡೆ ಮಾಡಿಕೊಡುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ನನ್ನ ಇನ್ಸಿಡೆಂಟ್. ಸೊ ಯಾರೂ ಕೂಡ ಎಂಥ ಸಂದರ್ಭ ಬಂದರೂ ನಾಳೆ ಪೀರಿಯಡ್ ಇದೆ ಅಂತ ಅನ್ನೋ ಟೈಮಲ್ಲಿ ಅಥವಾ ಇವತ್ತು ಪೀರಿಯಡ್ ಇದೆ ಅನ್ನೋ ಟೈಮಲ್ಲಿ ಮಾತ್ರೆ ತೊಗೊಳ್ಳೋಕ್ಕಿಂತ ಮುಂಚೆ ದಯವಿಟ್ಟು ಒಂದು UPT ಟೆಸ್ಟ್ನ ಮಾಡಿಕೊಂಡು ಅದಾದ ನಂತರ ನೀವು ಮಾತ್ರೆ ಒಂದು ತೊಗೊಳ್ಳೋದಾದರೆ ಖಂಡಿತ ನಿಮ್ಮ ಡಾಕ್ಟ್ರ್ ಗೈಡೆನ್ಸ್ ಮೇಲೆ ತೊಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ ಅಂತ ಅಂದಾಗ ಇಂಥ ಸಿಚುಯೇಷನ್ಸ್ ಏನಾದ್ರು ಬರುತ್ತೆ ಅನ್ನೋದು ನಮ್ಗೆ ಆಲ್ರೆಡಿ ತಲೆಯಲ್ಲಿರಬೇಕು. ಬಟ್ ಪಾಸಿಟಿವ್ ಆಗಿ ಹೋಗಿ, ಯಾವುದೇ ಹೆಣ್ಮಕ್ಳು ಕೂಡ ನನಗೇನಾಗಿತ್ತು ಅಂದರೆ, ನನಗೆ ಎಕ್ಟೋಪಿಕ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಅಂದರೆ ಮಗು ಗರ್ಭದಲ್ಲಿ ಅಲ್ಲದೆ ಟ್ಯೂಬಲ್ಲಿ ಹೋಗಿ ಫಾರ್ಮ್ ಆಗೋದ್ರ ಬಗ್ಗೆ ನನಗೆ ಮಾಹಿತಿ ಇರಲಿಲ್ಲ. ನಾನು ಅದ್ರ ಬಗ್ಗೆ ಯಾವತ್ತೂ ತಿಳ್ಕೊಂಡಿರಲಿಲ್ಲ. ಸೊ ಅದು ನನ್ನ ಮೊದಲನೇ ಅನುಭವ ಆಗಿತ್ತು. ಅದರಿಂದ ನನಗೆ ಭಯ ಆಗಿತ್ತು. ಅಥವಾ ಎಕ್ಟೋಪಿಕ್ ಆದರೆ ಏನು, ಎಕ್ಟೋಪಿಕ್ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಸ್ವಲ್ಪ ನನಗೆ ಗೊತ್ತಿರಲಿಲ್ಲ. ಹಾಗಾಗಿನೇ ನಾನು ಕನ್ಫ್ಯೂಸ್ ಆಗಿದ್ದೆ ಅನ್ನೋದು ನನಗೆ ಕ್ಲಾರಿಟಿ ಇರಲಿಲ್ಲ. ಅದಕ್ಕೆ ಭಯ ಆಯಿತು. ಆ ಸಿಚುವೇಶನ್ನ ನಾವು ಆ ಥರ ಫೇಸ್ ಮಾಡಿದ್ವಿ ಅನ್ನೋದು ಬಿಟ್ಟರೆ ನನ್ನ ಕೇಸಲ್ಲಿ ಸುದ್ರಾಮ್ ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ. ಯೂಶಲಿ 1 ವಾರ ಆದರೂ ಯಾರಿಗಾದರೂ ವ್ಯತ್ಯಾಸ ಆಗಿರುತ್ತೆ ಕೆಲವು ಸತಿ ಓವಲೇಷನ್ ಡಿಫ್ರೆನ್ಸಿಂದ. ಹಾಗೆಯೇ ನನಗೆ 2 ವಾರದ ವ್ಯತ್ಯಾಸ ಆಗಿತ್ತು. ಹೇಳಿದ್ನಲ್ಲ, ವಯೋಮಿತಿ ಇದರ ಡಿಫ್ರೆನ್ಸು ಇರಬಹುದು. ಸೊ 2 ವಾರದ ವ್ಯತ್ಯಾಸ ಆಗಿಬಿಟ್ಟಿತ್ತು. ಅದು ಇಷ್ಟೆಲ್ಲ ಕನ್ಫ್ಯೂಷನ್ಸ್ಗೆ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದು. ಹಾಗಂತ ಹಾಸ್ಪಿಟಲ್ಗೆ ದಯವಿಟ್ಟು ಯಾರೂ ಲೇಟಾಗಿ ಹೋಗಬೇಡಿ. ನಂಗೆ ಆ ಟೈಮಲ್ಲಿ ಹಾಸ್ಪಿಟಲ್ಗೆ ಹೋಗಿ ಸಮಸ್ಯೆ ತಂದ್ಕೊಬಿಟ್ಲು ಅನ್ನೋ ಥರ ಸ್ವಲ್ಪ ಬಂತು. ಬಟ್ ಹೇಳಿದವ್ರಿಗೆ ಗೊತ್ತಿರಲ್ಲ ನಮ್ಮ ಸಿಚುಯೇಷನ್ಸ್ ಏನು ಎತ್ತ ಅನ್ನೋ ಅಂಥದ್ದು. ಇಟ್ಸ್ ಓಕೆ. ಆದರೆ ನಾವು ಪೀರಿಯಡ್ಸ್ ಸ್ಕಿಪ್ ಆಯಿತು, UPT ಪಾಸಿಟಿವ್ ಬಂದಿದೆ ಅಂದಾಗ ಖಂಡಿತ ಕಾಣಲಿ ಬಿಡಲಿ ನಮ್ಮ ಕಂಡೀಷನ್ ಏನು ಅನ್ನೋದನ್ನ ನಾವು ನಮ್ಮ ಡಾಕ್ಟರ್ನ ಮುಖಾಂತರ ತಿಳ್ಕೊಬೇಕಾಗುತ್ತೆ. ಸೊ ದಯವಿಟ್ಟು ಯಾರೇ ಆದರೂ ಡಿಲೇ ಮಾಡಬೇಡಿ. ರೈಟ್ ಟೈಮ್ಗೆ ಹಾಸ್ಪಿಟಲ್ಗೆ ಹೋಗಿ ನಿಮ್ಮ ಇದರಲ್ಲಿ ಏನೇ ಡಿಫ್ರೆನ್ಸ್ ಆಗಿದ್ರು ಡಾಕ್ಟ್ರು ನಿಮ್ಗೆ ಒಳ್ಳೆ ರೀತಿಯಲ್ಲಿ ಗೈಡ್ ಮಾಡ್ತಾರೆ. ಒಂದು ವೇಳೆ ನಿಮ್ಗೆ ಏನಾದ್ರು ಡೌಟ್ ಆಗ್ತಿದ್ರೆ ಓಪನ್ ಆಗಿ ನಿಮ್ಗೆ ಏನು ಡೌಟ್ ಇದೆಯೋ, ಭಯ ಇದೆಯೋ ಅದನ್ನು ಹೇಳ್ಕೊಳ್ಳಿ. ಈ ಸಂದರ್ಭದಲ್ಲಿ ಹಾಸ್ಪಿಟಲಲ್ಲಿ ನಾನು ಅಡ್ಮಿಷನ್ ಒಳಗೆ ಹೋಗೋ ಟೈಮಲ್ಲಿ ನಾವಿಬ್ಬರು ಅಳ್ತಾ ಇದ್ದಿದ್ದು ನೋಡಿ, ಅಲ್ಲಿದ್ದ ಡಾಕ್ಟರೇ ತುಂಬ ಬೇಜಾರು ಮಾಡ್ಕೋತಾ ಇದ್ರು. ಇಬ್ಬರು ಅಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಧೈರ್ಯ ಹೇಳಿ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅವರೆಲ್ಲರಿಗೂ ಧನ್ಯವಾದ. ಆ್ಯಂಡ್ ಅಲ್ಲಿ ನನಗೆ ಯಾರ್ಯಾರು ಹೌಸ್ ಕೀಪೀಸ್ ಎಲ್ಲ ಇರ್ತಾರಲ್ಲ ಅವರು ಕೂಡ ತುಂಬ ಸಪೋರ್ಟಿವ್. ನನ್ನ ನೋಡಿ ಅವ್ರಿಗೆ ಒಂಥರ ಪಾಪ ಅನ್ನೋ ತರಹ ಇದ್ದೆ ನಾನು. ಸಿಚುಯೇಷನ್ ಹಾಗಿತ್ತು ಫ್ರೆಂಡ್ಸ್. ಒಬ್ಬ ತಾಯಿ ಆದಳು ಅಂತ ಸಂದರ್ಭದಲ್ಲಿ ಹಂಗೆ ಮಾಡತ್ತೆ. ಸೊ ಯಾರಿಗೂ ಕೂಡ ಇಂಥ ಸಿಚುಯೇಷನ್ ಬರದೇ ಇರಲಿ. ಈಗ ಯಾರ್ಯಾರೆಲ್ಲ ಪ್ರೆಗ್ನೆನ್ಸಿಲಿ ಆಲ್ರೆಡಿ ಇದ್ದೀರೋ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ, ಬೇಬಿ ಚೆನ್ನಾಗಿರಲಿ, ನೀವು ಚೆನ್ನಾಗಿರಿ. ಆ್ಯಂಡ್ ಯಾರ್ಯಾರೆಲ್ಲ ಕನ್ಸೀವ್ ಆಗ್ಬೇಕು ಅಂದ್ಕೊಂಡಿದ್ದೀರೋ ದೇವ್ರು ನಿಮ್ಗೆಲ್ಲರಿಗೂ ಆ ಭಾಗ್ಯವನ್ನು ಕರುಣಿಸ್ಲಿ. ಆ್ಯಂಡ್ ಮುಂದಕ್ಕೆ ಆಗೋರು ಯಾರ್ಯಾರು ಇರ್ತೀರಿ ಇಂಥ ವಿಚಾರಗಳಲ್ಲಿ ಭಯ ಬೇಡ, ಹುಷಾರಾಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲೇ ಕೊನೆ ಮಾಡ್ತಾ ಇದ್ದೀನಿ. ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ. ಆ್ಯಂಡ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಸ್ವಲ್ಪ ಆದರೂ ಉಪಯೋಗ ಆಗಿದೆ ಅನ್ನೋದಾದರೆ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬ ಹೆಣ್ಮಕ್ಳು ತಿಳ್ಕೋಬೇಕು ಇಂಥ ವಿಚಾರದ ಬಗ್ಗೆ. ಆ್ಯಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಎಲ್ಲರೂ ನಗ್ನಗ್ತಾ ಇರಿ. ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ ಸಾಕಾಯಿತು ಫ್ರೆಂಡ್ಸ್.
ನಮಸ್ಕಾರ.